ರೇಷ್ಮೆ ರಂಗ, ರೇಷ್ಮೆ ಕೃಷಿ ತಂತ್ರಜ್ಞಾನ ಕುರಿತ ಬಾನುಲಿ ಸರಣಿ. ರೇಷ್ಮೆ ಕೃಷಿ ತರಲಿದೆ ಹೆಚ್ಚಿನ ಆರ್ಥಿಕತೆ, ಅದಕ್ಕಾಗಿ ಅಳವಡಿಸಿ ಆಧುನಿಕ ತಾಂತ್ರಿಕತೆ, ಪಾಲಿಸಿರಿ ವಿಜ್ಞಾನಿಗಳ ಮಾರ್ಗದರ್ಶನ, ಪಡೆಯುವಿರಿ ಹೆಚ್ಚಿನ ವರಮಾನ. ಕೇಳಿ ಕಾರ್ಯಕ್ರಮ ರೇಷ್ಮೆ ರಂಗ. ಬಾಳಲಿ ಕಾಣುವಿರಿ ಹೊನ್ನಸಿರಿ, ಬರಲಿದೆ ಬಾನುಲಿಯಲಿ ರೇಷ್ಮೆ ಐಸಿರಿ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ಮರಗಡ್ಡಿ ಪದ್ಧತಿಯಲ್ಲಿ ಹಿಪ್ಪುನೇರಳೆ ತೋಟದ ಸ್ಥಾಪನೆ ಹಾಗೂ ನಿರ್ವಹಣೆ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ಕೆ ಸುರೇಶ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು NK ಶಿವಮೂರ್ತಿ. ಡಾಕ್ಟರ್ ಸುರೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಾವು ಈ ದಿವಸ ಮರಗಡ್ಡಿ ವಿಧಾನದಲ್ಲಿ ಯಾವ ರೀತಿ ಹಿಪ್ಪುನೇರಳೆ ತೋಟದ ಸ್ಥಾಪನೆಯನ್ನ ಮಾಡ್ಕೋಬೇಕು ಮತ್ತೆ ಅದರ ನಿರ್ವಹಣೆಯನ್ನ ಮಾಡಬೇಕು, ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನ ನೀಡಬೇಕು ಸರ್. ಈ ಮರಗಡ್ಡೆ ಬೇಸಾಯ ಪದ್ಧತಿಯಲ್ಲಿ ಹಿಪ್ಪುನೇರಳೆ ಬೆಳೀತಕ್ಕಂಥದ್ದು ಈಗ ಬಹಳಷ್ಟು ರೈತರು ಇದನ್ನು ಅಳವಡಿಸಿಕೊಳ್ಳುತ್ತಿದ್ದಾರೆ. ಯಾಕಂದ್ರೆ ಇದರಲ್ಲಿ ಬಹಳ ಒಂದು ಅಡ್ವಾಂಟೇಜ್ ಇದೆ ಸರ್. ಇದರಲ್ಲಿ ರೈತರು ಜಾಸ್ತಿ ಸೊಪ್ಪು ತಯಾರಿಕೆಗೆ ಕಷ್ಟಪಡುವಂಥದ್ದಿಲ್ಲ ಮತ್ತು ಟ್ರ್ಯಾಕ್ಟರ್ ಜೊತೆ ಪವರ್ ಟಿಲ್ಲರ್ ಜೊತೆ ಈಸಿಯಾಗಿ ಗಾರ್ಡನ್ ಮೇಂಟೈನ್ ಮಾಡುವಂಥ ವ್ಯವಸ್ಥೆ. ಸದ್ಯದಲ್ಲಿ ನಿಮಗೆ ಎಲ್ಲ ಕಡೆ ನೋಡಿದ್ರೆ ಅಂತರ್ಜಲ ಕಮ್ಮಿ ಆಗ್ತಾ ಇದೆ. ಸೊ ನಿಮಗೆ ಕಮ್ಮಿ ನೀರಲ್ಲಿ ಜಾಸ್ತಿ ಸೊಪ್ಪು ಇಳುವರಿ ಮಾಡಬೇಕಂದ್ರೆ ಈ ಒಂದು ಪದ್ಧತಿ ತುಂಬ ಅವಶ್ಯಕತೆ. ಮತ್ತು ಮೂರನೇದಾಗಿ ಈಗ ನಾವು ಹಿಪ್ಪುನೇರಳೆ ಜೊತೆನೂ ಬೇರೆ ಕಾಯಿಪಲ್ಯ ಆಯಿತು, ಬೇರೆ ಒಂದು ಥರದ ಬೆಳೆಗಳನ್ನು ಬೆಳೆಯುವಂಥ ಅವಕಾಶ ಒಂದು ಮರಗಡ್ಡಿ ಬೇಸಾಯ ಪದ್ಧತಿಯಲ್ಲಿ ಅವಕಾಶ ಇದೆ ಸರ್. ಸೊ ಮೊದಲನೇದಾಗಿ ನೀವು ಬೆಳೀತಕ್ಕಂಥ ಜಮೀನನ್ನು ನೀಟಾಗಿ ಉಳುಮೆ ಮಾಡಿಬಿಟ್ಟು ನಾಟಿಗೆ ಮಾಡೋ ಒಂದು ಟೈಮ್ ಬಂದ್ಬಿಟ್ಟು ಈಗ ಜೂನ್ ಜುಲೈ ಈ ಕರೆಕ್ಟ್ ಟೈಮಿಗೆ ನಾಟಿಗೆ ಮಾಡೋಂಥ ಒಂದು ಟೈಮ್ ಸರ್. ಸೊ ಇದಕ್ಕೊಂದು 3-4 ತಿಂಗಳ ಮುಂಚೆ ಅದನ್ನು ನೀಟಾಗಿ ಹೊಡೆದಿದ್ರೆ ಅಲ್ಲೆಲ್ಲ ಒಳಗಡೆ ಏನಿರುತ್ತೆ ಹುಳ ಕೀಟಾಣು ರೋಗಾಣು ಎಲ್ಲ ಸಮ್ಮರ್ಗೆ ಎಕ್ಸ್ಪೋಸ್ ಆಗಿಬಿಟ್ಟು ಎಲ್ಲ ಸಾಯುವಂಥ ಒಂದು ಕೆಲಸ ಮಾಡಬೇಕು. ಮಾಡಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ತಿಂಗಳು ನಾಟಿಗೆ ಮಾಡೋ ಒಂದು ತಿಂಗಳ ಮುಂಚೆ ಚೆಂದಾಗಿ ಟ್ರ್ಯಾಕ್ಟರ್ ಉಳುಮೆ ಮಾಡಿಬಿಟ್ಟು ಆ ಜಮೀನು ರೆಡಿ ಮಾಡಬೇಕು ಸರ್. ಸೊ ರೆಡಿ ಮಾಡಿದ್ಮೇಲೆ ನೀವು ಈಗ 8x8 ಅಡಿ ಇಲ್ಲ 10x10 ಅಡಿ ಅಂತರದಲ್ಲಿ ಸಸಿಗಳನ್ನ ನಾಡ್ತೀವಿ ಮರಗಡ್ಡಿ ಪದ್ಧತಿಯಲ್ಲಿ. ಸೊ ಈ ಒಂದು 8x8 ಅಡಿ 10x10 ಅಡಿ ನಾಟಿಕೆಯಲ್ಲಿ ಏನಾಗುತ್ತೆ ಅಂದ್ರೆ ಸಸಿ ನೆಟ್ಟ ಮೇಲೆ ಸಸಿ ಜಾಗದಲ್ಲಿ ಮಣ್ಣು ಚೆನ್ನಾಗಿರ್ಬೇಕಲ್ಲಿ. ಅದಕ್ಕಾಗಿ ನಾವು ನಾರ್ಮಲ್ ಏನು ಹೇಳಿ ರೆಕಮೆಂಡ್ ಮಾಡ್ತೀವಿ ಅಂದ್ರೆ ಈ ರೈತರಿಗೆ JCBಯಲ್ಲಿ ಚಿಕ್ಕ ಒಂದು ಬಕೆಟಲ್ಲಿ 8 ಅಡಿಯಲ್ಲಿ ಇಲ್ಲ 10 ಅಡಿಯಲ್ಲಿ 4 ಅಡಿ ಅಂತರದಲ್ಲಿ ಒಂದು ಗುಣಿಗಳನ್ನು ತೋಡುವಂತ ಕೆಲಸ ಮಾಡಬೇಕು ಸರ್. ಗುಣಿಯ ವಿಸ್ತಾರ 4x4 4 ಕಡೆ ಉದ್ದ 4 ಕಡೆ ಆಳ ಗುಂಡಿ ಹೊಡಿಬೇಕು. ಸೊ ನಿಮ್ಗೆ 1 ಎಕರೆಗೆ 450 ಗುಂಡಿ ಬರುತ್ತೆ ಸರ್. 1 ಎಕರೆ 10 ಅಂತರದಲ್ಲಿ. ಈಗ ನೀವು 8 ಅಂತರಕ್ಕೆ ಹೋದ್ರೆ ನಿಯರ್ಲಿ ಒಂದು 650ರಿಂದ 700 ಗುಣಿಗಳು ಬರುತ್ತೆ. ಸೊ ಈ ಗುಣಿಗಳು ಮಾಡೋದ್ರಿಂದ ಅಲ್ಲಿ ಒಳಗಡೆ ಮಣ್ಣು ಇರತಕ್ಕಂಥದ್ದು ಸಾಫ್ಟ್ ಆಗುತ್ತೆ. ಇದರಿಂದ ಹಿಪ್ಪುನೇರಳೆದಲ್ಲಿ ಬೇಗ ಬೇರುಗಳು ಬೆಳ್ಕೊಂಡ್ಬಿಟ್ಟು ಗಿಡ ಶಕ್ತಿ ಜಾಸ್ತಿ ಸಿಗುತ್ತೆ ಮತ್ತು ನ್ಯೂಟ್ರಿಯೆಂಟ್ಸ್ನ ಆಳವಾಗಿ ನೀರನ್ನು ಇರುವಂತ ಒಂದು ಶಕ್ತಿ ಬರುತ್ತೆ. ಇದು ತೋಡೋದು ಬಹಳ ಮುಖ್ಯ. ಎರಡನೇದು ಬಂದ್ಬಿಟ್ಟು ತಳಿಗಳು ಯಾವ ತಳಿ ಇಂಪಾರ್ಟೆಂಟ್. ಸೊ ನಮಗೆ ಈ ಒಂದು ಪ್ರದೇಶದಲ್ಲಿ ದಕ್ಷಿಣ ಭಾರತ ಪ್ರದೇಶದಲ್ಲಿ V1 ಅಂತ ರೈತರಲ್ಲಿ ಪಾಪ್ಯುಲರ್ ಆಗಿರೋ ಒಂದು ತಳಿ. ಹೊಸದಾಗಿ ನಮ್ಮ ಹತ್ರ ಬೇರೆ ತಳಿ ಇದೆ, G4 ಅಂತ ತಳಿ ಒಂದಿದೆ, AGB8 ಹೊಸದಾಗಿ ಬಂದಿರೋ ಒಂದು ತಳಿ ಇದೆ. ನಿಮಗೆ ಹೊಸ ತಳಿ ಆದರೂ ಸ್ವಲ್ಪ ಇದಕ್ಕಿಂತ ಜಾಸ್ತಿ ಸೊಪ್ಪು ಉತ್ಪಾದನೆ ಆಗುತ್ತೆ, ಅದನ್ನು ಯೂಸ್ ಮಾಡೋದು. ಇಲ್ಲ ನಿಮ್ಮ ಹತ್ರದಲ್ಲಿ ಯಾವುದಿದೆ ಆ ಸಸಿ V1 ಯೂಸ್ ಮಾಡ್ಕೋಬಹುದು. ಸೊ ಬಟ್ ಮರಗಡ್ಡೆ ಪದ್ಧತಿಯಲ್ಲಿ ನಿಮಗೆ ನಾರ್ಮಲಿ 4ರಿಂದ 6 ತಿಂಗಳು ಸಿಂಗಲ್ ಸ್ಟೆಮ್ ಇರೋಂಥ ಒಂದು ಸಸಿನ ತಗೊಳ್ಬೇಕು. ತಗೊಂಡು ಬಂದ್ಬಿಟ್ಟು ಅದನ್ನ ನೀವು ನೀಟಾಗಿ ಸುಳಿ ಮಧ್ಯದಲ್ಲಿ ಇಟ್ಬಿಟ್ಟು ಅದರಲ್ಲಿ ನೀವು ಬೇವಿನ ಹಿಂಡೆ ಇಲ್ಲ ಹೊಂಗೆ ಹಿಂಡೆ ಹಾಕಿದ್ರೆ ಅಲ್ಲಿ ಟರ್ಮೇಟ್ ಪ್ರಾಬ್ಲಮ್ ಫಂಗಸ್ ಪ್ರಾಬ್ಲಮ್ ಎಲ್ಲ ಕಮ್ಮಿ ಆಗುತ್ತೆ ಸರ್. ಸೊ ಅದು ಹಾಕಿದ್ಮೇಲೆ ನೀವು ಸಗಣಿ ಗೊಬ್ಬರ ಹಾಕ್ಬಿಟ್ಟು ಸ್ವಲ್ಪ ಮಣ್ಣು ಹಾಕಿ ಮುಚ್ಚಬೇಕು ಅದನ್ನು ಪೂರ್ತಿಯಾಗಿ. ಈಗ ತಳಿ ಯಾವ್ಯಾವ್ದು ಅಂದ್ರೆ ಒಂದು V1 ತಳಿ V1, ಆಮೇಲೆ ಇನ್ನೊಂದು G4 ಅಂತ ಹೇಳಿ G4 ಅದು ಹೊಸ ತಳಿನೇ ಚೆನ್ನಾಗಿದೆ ಸರ್. ಅದನ್ನು ಮರಗಡ್ಡಿಗೆ ಎಲ್ಲ ನಮ್ಮ ವೆರೈಟಿ ಎಲ್ಲಾನು ಮರಗಡ್ಡಿ ಪದ್ಧತಿಗೆ ಅನುಕೂಲವಾಗಿರ್ತಕ್ಕಂಥ ತಳಿಗಳು. ಈ ಕಡ್ಡಿಯಲ್ಲಿ ಸಿಗುತ್ತೆ ಅದನ್ನ ಹೇಳಿ ಸರ್. ಸೊ ಈ ಕಡ್ಡಿ ಅಂದ್ರೆ ನಿಮ್ಮ ಕೇಂದ್ರ ಸಂಸ್ಥೆ ಶ್ರೀರಾಮ್ಪುರ ಮೈಸೂರಲ್ಲಿ ಸಿಗುತ್ತೆ. ನಿಮಗೆ ಒಂದು 30 kg ಇಲ್ಲ 100 kg ಕಡ್ಡಿಗಳು ಬೇಕಂತ ಸಿಗುತ್ತೆ. ಅದನ್ನ ತಗೊಂಡೋಗ್ಬಿಟ್ಟು ನೀವು 4-5 ತಿಂಗಳು ಮಣ್ಣಿನ ನರ್ಸರಿ ಮಾಡ್ಕೊಂಡ್ಬಿಟ್ಟು ಸಸಿಗಳನ್ನು ತಯಾರು ಮಾಡ್ಕೋಬಹುದು. ಇಲ್ಲಾಂದ್ರೆ ಬಹಳ ರೈತರ ಹತ್ರನೂ ಇದೆ ಸರ್. ಸುತ್ತಮುತ್ತ ಮೈಸೂರೆಲ್ಲ ಆಯ್ತು, ಪ್ರತಿಯೊಂದು ಡಿಸ್ಟಿಕ್ ಅಲ್ಲೂ ಸರಿಕಚ್ಚ ಡಿಸ್ಟಿಕ್ ಅಲ್ಲೂ ಸಸಿ ತಯಾರು ಮಾಡೋಂಥ ರೈತರು ಇದ್ದಾರೆ. ಅವ್ರ ಹತ್ರ ಪರ್ಚೇಸ್ ಮಾಡಬಹುದು. ಒಂದು ಸಸಿ ನಾರ್ಮಲಿ 3ರಿಂದ 4 ರೂಪಾಯಿ ವೆಚ್ಚ ಆಗುತ್ತೆ ಒಂದು ಸಸಿ. ಎಷ್ಟು ವಯಸ್ಸಾಗಿರೋ ಸಸಿಗಳನ್ನ ನಾರ್ಮಲಿ 4ರಿಂದ 6 ತಿಂಗಳು ವಯಸ್ಸಾಗಿದ್ರೆ ತುಂಬಾ ಸೂಕ್ತ. ಯಾಕಂದ್ರೆ ಕಾಂಡ ಮೆಚೂರ್ ಆಗಿ ಬೇರು ತುಂಬಾ ಶಕ್ತಿವಾಗಿರುತ್ತೆ ಬೇರು.
ಸೊ ಆ ಬೇರು ಇದ್ದಿದ್ರೆ ನಿಮ್ಗೆ ಬೇಗನೆ ಬೆಳವಣಿಗೆ ಆಗುತ್ತೆ. ಮರಗಡ್ಡಿಗೆ ಏನಾದ್ರೂ ಸ್ವಲ್ಪ ಜಾಸ್ತಿ ವಯಸ್ಸಿನ ಸಸಿ ನಾಟಿ ಮಾಡಿದ್ರೆ ಒಳ್ಳೇದಾ? ಮರಗಡ್ಡಿಗೆ ನಾರ್ಮಲಿ ನಾವು ಜೋಡಿಸಲ ಪದ್ಧತಿಯಲ್ಲಿ 3 ತಿಂಗಳು 4 ತಿಂಗಳು ಮಾಡ್ತೀವಿ. ಇದಕ್ಕೆ ಸ್ವಲ್ಪ 2 ತಿಂಗಳು ಜಾಸ್ತಿ ಆದ್ರೆ ನಿಮಗೆ ಕೊಂಬೆ ಇಟ್ಟು ಮಿನಿಮಮ್ ಒಂದು 4-5 ಅಡಿ ಬೇಕು ಸರ್. ಇದರಲ್ಲಿ 2 ತರ ಇದೆ ಸರ್. ಒಂದು ಬಂದ್ಬಿಟ್ಟು ನೀವು ಒಂದೇ ಕೊಂಬೆ ಸಿಂಗಲ್ ಬಡ್ಡೆ 5 ಅಡಿ ತನಕ ಸ್ಟ್ರೇಟ್ ಮಾಡೋ ಒಂದು ಪದ್ಧತಿ, ಇನ್ನೊಂದು ಸಣ್ಣ ಮರ ತರ ಅದ ಟ್ರೈನ್ ಮಾಡೋಂಥದ್ದು. ಸೊ 5 ಅಡಿ ಒಂದೇ ರಂಬೆ ಪದ್ಧತಿ ಮಾಡೋಕ್ಕಾದ್ರೆ ನಿಮಗೆ 6 ತಿಂಗಳದ 7 ತಿಂಗಳಿದ್ರು ಚೆನ್ನಾಗಿರುತ್ತೆ. ಯಾಕಂದ್ರೆ ಅಷ್ಟು 5 ಅಡಿ ಬೆಳೆದಿರುತ್ತೆ ಅಷ್ಟೊತ್ತಿಗೆ. ಇಲ್ಲ ನಾವು 2.5 ಅಡಿ ಇದು ಚಿಕ್ಕ ಮರದ ತರ ಮಾಡ್ತೀವಿ ಅಂದ್ರೆ ಅವಕ್ಕೆ ನಿಮಗೆ 4 ತಿಂಗಳು 5 ತಿಂಗಳು ಸಾಕು ಸರ್. ಡಾಕ್ಟ್ರೆ, ಈಗ 5ರಿಂದ 6 ತಿಂಗಳ ಸಸಿನ ತಗೊಂಡ್ಬಂದು ನಾಟಿ ಮಾಡಬೇಕು. ಗುಂಡಿ 4 ಕಡೆ ಹೊಡೆದು ಬಿಟ್ಟಿರ್ತೀವಲ್ವಾ? ಈಗ 4 ಕಡೆಗೆ ಆಳಕ್ಕೆ ನೆಡ್ಬೇಕಾ ಅಥವಾ ಒಂದು ಅರ್ಧ ಭಾಗ ಫಸ್ಟ್ ಮರಳು ಮಣ್ಣು ಇದ್ ಮಾಡಿ 2 ಅಡಿಗೆ ನಿಲ್ಲೋ ತರಹ ನಾಟಿ ಮಾಡ್ಬೇಕಾ, ಹೇಗೆ ಸರ್? ಸೊ JCB ಎಲ್ಲ ಮಾಡಿದಾಗ ಸರ್ ಅದು 4 ಅಡಿ ಅಂದ್ರೆ ಆಲ್ಮೋಸ್ಟ್ ಅದು ನೀವು ಬೇರೆ ಇರುತ್ತೆ, ಒಂದು 2 ಅಡಿ ಬೇರೆ ಬಂದಿರುತ್ತೆ. ಸ್ವಲ್ಪ ಅಲ್ಲಿ ಮಣ್ಣು ಹಾಕ್ಬಿಟ್ಟು ಸ್ವಲ್ಪ ನೀವು ಮೇಲೆ ಮಣ್ಣು ಸ್ವಲ್ಪ ಹಾಕ್ಬಿಟ್ಟು ಕೊಟ್ಟಿ ಗೊಬ್ಬರ ಸ್ವಲ್ಪ ಹಾಕಿ ಆಮೇಲೆ ನೀವು ನಾಟಿಬಿಟ್ಟು ಇನ್ನು ಉಳಿದ ಮಣ್ಣು ಹಾಕ್ಬೇಕು ಸರ್. ಸೊ ಅವಾಗ ನಿಮ್ಗೆ ಏನಾಗುತ್ತೆ ಕೆಳಗಡೆ ಬೇಗ ಬೆಳಿಲಿಕ್ಕೆ ಒಂದು ಬೇರೆಗಳಿಗೆ ಸಿಗುತ್ತೆ. ಅಂದ್ರೆ ಆಳ ನೀವು ನಾಟಿ ಮಾಡೋ ಆಳ 4 ಅಡಿ ಇರಬೇಕು 2 ಅಡಿ ಇರಬೇಕು? 4 ಅಡಿ ಇರುತ್ತೆ ಸರ್ ರೆಕಮೆಂಡ್. ಬಟ್ ನೀವು 4 ಅಡಿ ಮುಂಚೆ ಗೊಬ್ಬರ ಸ್ವಲ್ಪ ಚಲೋ ಮಣ್ಣು ಹಾಕಿದಾಗ ಅದು ಆಲ್ಮೋಸ್ಟ್ 2 ಅಡಿ ಕವರ್ ಆಗಿಬಿಟ್ಟಿರುತ್ತೆ. 2 ಅಡಿ ಇಲ್ಲ 1 ಅಡಿ ಕವರ್ ಆಗಿರುತ್ತೆ. ಇನ್ನ 3 ಅಡಿಯಲ್ಲಿ ನಿಮ್ಗೆ ಅಷ್ಟು ರೂಟ್ ಬೆಳೆದಿರುತ್ತೆ, ಸಸಿದ ರೂಟ್ ಇರುತ್ತೆ. ಆ ರೂಟ್ ಹಿಂಗೆ ನೀವು ನೆಟ್ಟಿಗೆ ಇಟ್ಬಿಟ್ಟು ನೀವು ಮಣ್ಣು ಕವರ್ ಮಾಡಬೇಕು. ಅಂದ್ರೆ ಈಗಾಗಲೇ ನಾಟಿ ಮಾಡುವಂತಹ ಸಸಿಯ ಬೇರುಗಳು ಈಗಾಗಲೇ ಅಷ್ಟು ಬೆಳೆದ್ಬಿಟ್ಟಿರುತ್ತೆ ಸರ್. 2 ಅಡಿ ಬೆಳೆದಿರುತ್ತೆ ಆಲ್ಮೋಸ್ಟ್ ಅಲ್ವಾ? ಅದನ್ನೇನು ಧಕ್ಕೆ ಆಗದಂಗೆ ತಗೊಂಡೋಗಿ ನಾಟಿ ಮಾಡಬೇಕು ಅಲ್ವೇ? ಹಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಬೇಗ ಗಿಡ ಬೆಳೆಯುವಂತ ಸಮಯ ಕಮ್ಮಿ ಆಗುತ್ತೆ. ಇಲ್ಲ ನೀವು ಮತ್ತೆ ಚಿಕ್ಕ ಬೇಕಂದ್ರೆ ಅದು ಬೆಳೆಯಕ್ಕೆ ಮತ್ತೆ ಟೈಮ್ ತಗೊಳುತ್ತೆ, ಒಂದು 6 ತಿಂಗಳು ಎಕ್ಸ್ಟ್ರಾ. ಸೊ ಆ ಟೈಮ್ ನೀವು ಸೇವ್ ಮಾಡೋಂಗಾಗುತ್ತೆ ಸರ್. ಈಗ ನಾಟಿ ಮಾಡುವಾಗ ಏನಾದ್ರೂ ಮುನ್ನೆಚ್ಚರಿಕೆ ವಹಿಸಬೇಕಾ? ನಾಟಿ ಮಾಡೋದ್ರಲ್ಲಿ ನಿಮ್ಗೆ ಆ ಜಮೀನಲ್ಲಿ ಏನಾದ್ರು ಟರ್ಮೈಟ್ಗಳಿದ್ರೆ ಇಲ್ಲ ಫಂಗಲ್ ಡಿಸೀಸ್ ಇದ್ರೆ ಅದು ಬೇವಿನ ಹಿಂಡಿ ಹೊಂಗೆ ಹಿಂಡಿ ಹಾಕಿದ್ರು ಇಲ್ಲ ಬ್ಯಾವೆಸ್ಟಿನ್ ಹಾಕಿದ್ರು ಪೆಟ್ರು. ಇದು ಬಿಟ್ಬಿಟ್ಟು ನಮಗೆ ವ್ಯಾಮ್ ಫಂಗಸ್ ಅಂತ ಬರುತ್ತೆ ಸರ್, ಜೀವಾಣು ಗೊಬ್ಬರಗಳು ಇರುತ್ತೆ. ಸೊ ಅದನ್ನ ನೀವು ಡಿಪ್ ಮಾಡಿಬಿಟ್ಟು ಅದ್ರಲ್ಲಿ ಆಗ್ಬಹುದು. ಈಗ ಏನ್ ಮಾಡ್ತಾರೆ ಅಂದ್ರೆ ರೈತರು ಕೆಲವರೆಲ್ಲರೂ ಈ ಸಸಿಗಳನ್ನ ಜಮೀನಲ್ಲೆಲ್ಲ ಪಾಕೆಟ್ ಅಲ್ಲಿ ಪಾಲಿಥೀನ್ ಪಾಕೆಟ್ ಅಲ್ಲಿ ಮಾಡ್ತಾರೆ ಸರ್. ಸೊ ಪಾಲಿಥೀನ್ ಪಾಕೆಟ್ ಅಲ್ಲಿ ಮಾಡಿದ್ರೆ ನೀವು ಜಸ್ಟ್ ಪಾಕೆಟ್ ಅಲ್ಲಿ ಪ್ಲಾಸ್ಟಿಕ್ ತೆಗೆದುಬಿಟ್ಟು ಅದನ್ನ ನೇರವಾಗಿ ಆ ಗುಳಿ ಒಳಗಡೆ ನಾಟಿಗೆ ಮಾಡೋಂತ ಒಂದು ಅವಕಾಶ ಇರುತ್ತೆ ಸರ್ ಅಲ್ವೇ? ಹಾಗಾಗಿ ಪಾಕೆಟ್ ಸಸಿ ತಂದ್ರೆ ಪಾಕೆಟ್ ಹೊಡೆದ್ಬಿಟ್ಟು ಇಟ್ಬಿಟ್ಟು ಬೇರೆ ಇನ್ಯಾವ್ದಾದ್ರು ಜೀವಾಣು ಗೊಬ್ಬರನ ಬಳಕೆ ಮಾಡಬಹುದಾ ನಾಟಿ ಮಾಡುವಾಗ? ಅಂದ್ರೆ ಈಗ ಮರಗಡ್ಡೆ ಪದ್ಧತಿಯಲ್ಲಿ ನಿಮಗೆ ಮರಕ್ಕೆ ಸೂಕ್ತವಾದಂದ್ರೆ ಇದು ವ್ಯಾಮ್. ಅದು ಮರಗಡ್ಡೆ ಇರೋ ತನಕ ಜೀವಂತವಾಗಿ ಅದ್ರ ಜೊತೆನೇ ಇದ್ಬಿಟ್ಟು ಅದಕ್ಕೆ ಅನುಕೂಲವಾಗಂಗೆ ದೂರದಿಂದ ನ್ಯೂಟ್ರಿಯೆಂಟ್ಸ್ ಅನ್ನ ಮೊಬಿಲೈಸ್ ಮಾಡಿ ಸಲ್ಯುಲೈಸ್ ಮಾಡಿ ಗಿಡಕ್ಕೆ ಒಂದು ತಂದು ಕೊಡುತ್ತೆ ಸರ್ ಅದು. ಸೊ ಹಾಗಾಗಿ ವ್ಯಾಮ್ ಅನ್ನ ಬಳಸಬೇಕು ಸರ್. ತಾವಾಗಲೇ ಹೇಳಿದ ಹಾಗೆ ಬೇವಿನ ಹಿಂಡಿ ಹಾಕ್ಬೇಕು. ಬೇವಿನ ಹಿಂಡಿ ಸ್ವಲ್ಪ ಹಾಕಿದ್ರೆ ಅಲ್ಲಿ ನಿಮಗೆ ಒಳಗೆ ಇನ್ಸೆಕ್ಟ್ ಬಾಧೆ ಕೀಟ ಬಾಧೆ ಎಲ್ಲಾನು ತಡೆಗಟ್ಟ ಒಂದು ಶಕ್ತಿ ಸಿಗುತ್ತೆ ಮರಗಡ್ಡೆ. ಮತ್ತೆ ಚೆನ್ನಾಗಿ ಕಳ್ತಿರೋ ಹಟ್ಟಿ ಗೊಬ್ಬರ ಬಳಕೆ ಮಾಡಬೇಕು. ಆಮೇಲೆ ಈಗ ನೀರಾವರಿ ಕೊಡೋದಕ್ಕೆ ಹನಿ ನೀರಾವರಿ ಪದ್ಧತಿ ಮರಗಡ್ಡೆಯಲ್ಲಿ ಬಹಳ ಹನಿ ನೀರಾವರಿ ಪದ್ಧತಿನೇ ಸೂಕ್ತ. ಯಾಕಂದ್ರೆ ಇಲ್ಲಿ ನಿಮಗೆ ಗಿಡ 8 ಅಡಿ 10 ಅಡಿ ಇರುತ್ತೆ. ಡ್ರಿಪ್ ಇರಿಗೇಷನ್ ಅಥವಾ ಹನಿ ನೀರಾವರಿ ಪದ್ಧತಿ ಹಾಕೋದ್ರಿಂದ ಗಿಡದ ಬೇರದಲ್ಲೇ ಮಾತ್ರ ನೀರು ಹೋಗೋ ಅವಕಾಶ ಇರುತ್ತೆ. ಸೊ ಈಗ ಡ್ರಿಪ್ ಅಲ್ಲೂ ಸಬ್ಸಿಡೈಸ್ ರೇಟ್ ಅಲ್ಲಿ ಬಹಳ ಗೌರ್ಮೆಂಟ್ ಕೊಡ್ತಾ ಇದೆ. ಆಮೇಲೆ ಈಗೆಲ್ಲ ಬಹಳ ಚೀಪೇ ಬಂದಿದೆ ಸರ್. ಈಗ ಮೊದಲಕ್ಕಿಂತ ಈ ಕಾಸ್ಟ್ ಡ್ರಿಪ್ ಕಮ್ಮಿ ಇದೆ. ಈಗೆಲ್ಲ ಬಹಳ ಚೀಪ ಸಿಗುತ್ತೆ. ಲ್ಯಾಟ್ರಲ್ ಈ ಕಮ್ಮಿ ಲ್ಯಾಟ್ರಲ್ ರಿಕ್ವೈರ್ಮೆಂಟ್ ಇರುತ್ತೆ. ಹಂಗಾಗಿ ಈಗ 1 ಎಕರೆಗೆ ಏನಿಲ್ಲ ಅಂದ್ರೆ ಒಂದು 30,000 ಡ್ರಿಪ್ ಆಗೋಗ್ಬಿಡುತ್ತೆ. 30,000 ಡ್ರಿಪ್ ಆಗುತ್ತೆ ಆಲ್ರೆಡಿ ಬೋರು ಎಲ್ಲ ಮೋಟರ್ ಇದ್ರೆ. ಸೊ ಹಂಗಾಗಿ ನೀರನ್ನ 3 ದಿನಕ್ಕೆ ಒಂದ್ಸಲ 2 ಲೀಟರ್ ಪರ್ ಗಿಡ ಅಂದ್ರೆ 2 ಅವರ್ ರನ್ ಮಾಡಿದ್ರೆ ಸಾಕು ನೀವು 3 ದಿನಕ್ಕೆ ಒಂದ್ಸಲ. ಮರಗಡ್ಡಿ ಉದ್ದೇಶನೇ ಕಡಿಮೆ ನೀರಿನಲ್ಲಿ ಹಿಪ್ ನೇರಳೆ ಬೆಳಿಬೇಕು ಅಲ್ವೇ? ಹಾಗಾಗಿ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡು ಎಷ್ಟು ಲೀಟರ್ ನೀರ್ ಸಾಕು? 3 ದಿನಕ್ಕೆ 2 ಲೀಟರ್ ಒಂದು ಗಿಡಕ್ಕೆ ಬೀಳಂಗೆ ಅಷ್ಟೇ ಸಾಕು ಸರ್. ಸ್ಟಾರ್ಟಿಂಗ್ ಅಲ್ಲಿ ಇದು ಒಂದು ಎಸ್ಟಾಬ್ಲಿಷ್ ಆಗಿ 1 ವರ್ಷ 2 ವರ್ಷ ಆದ್ಮೇಲೆ ನಾರ್ಮಲಿ ಎವ್ರಿ ಡೇ 2 ಲೀಟರ್ ಅಂತ ಹೇಳ್ತೀವಿ ಸರ್. 2 ವರ್ಷ ಆದ್ಮೇಲೆ ಸೊಪ್ಪು ನಿಮ್ಗೆ ಒಂದು ಗಿಡದಲ್ಲಿ ಒಂದು 5 ಕೆಜಿ 4 ಕೆಜಿ ಬಂತು, ಅವಾಗ ನಿಮ್ಗೆ ಜಾಸ್ತಿ ನೀರು ಬೇಕಾಗುತ್ತೆ. ಸೊ ಆ ಟೈಮಲ್ಲಿ ನೀವು ದಿನ 2 ಲೀಟರ್ ಗಿಡಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ಯಾಕಂದ್ರೆ ನೀರು ಎಷ್ಟಿರುತ್ತೆ ಅಷ್ಟು ಸೊಪ್ಪು ಚೆನ್ನಾಗಿ ಬರ್ತದೆ. ಈಗ ಮರಗಡ್ಡಿಯಲ್ಲಿ ಬಹಳ ಪ್ರಧಾನವಾಗಿ ತಾವೇ ಹೇಳ್ದ ಹಾಗೆ ಆಗ್ಲೇ ಮರ ಬೆಳೆಸೋದು ಬಹಳ ಇಂಪಾರ್ಟೆಂಟ್ ಅಲ್ವೇ? ಈಗ 2 ವಿಧಾನ ಹೇಳ್ತಿದ್ರಿ ನೀವು. ಮೊದಲನೇದು ಕಾಂಡನ 4 ಅಡಿ ಎತ್ತರದವರೆಗೂ ಬೆಳೆಸಿ ಆಮೇಲೆ ಅದ್ರ ಮೇಲ್ಗಡೆ ಹಿಪ್ನೇರಳೆ ಕಡ್ಡಿಗಳು ಬೆಳೆಯೋ ವಿಧಾನ ಇದೆಯಲ್ಲ, ಅದನ್ನೊಂದ್ ಸ್ವಲ್ಪ ವಿವರವಾಗಿ ಅರ್ಥ ಆಗೋ ಹಂಗೆ ದಯಮಾಡಿ ಹೇಳ್ಬಿಡಿ ಸರ್. ಇಲ್ಲಿ ಏಕಕಾಂಡ ಪದ್ಧತಿ ಇದೆ. ಏಕಕಾಂಡದಲ್ಲಿ 6 ರಿಂದ 7 ಅಡಿ ಸಸ್ಯ ಹಾಕಿರ್ತೀವಿ. ಅದೇ ಒಂದು 5 ಅಡಿ ಎತ್ತರ ಇರುತ್ತೆ. ಸೊ 5 ಅಡಿ ನಾವು ಕಟ್ ಮಾಡಿಬಿಡ್ತೀವಿ. ಕತ್ತರಿಸಬೇಕು. ಭೂಮಿಯಿಂದ 5 ಅಡಿ ಎತ್ತರ ಕಟ್ ಮಾಡಿ ಸಿಕ್ಕೆ ಚೂರು ಯೂಸ್ ಮಾಡ್ಬೇಕು ನಾವು. ಸಿಕ್ಕೆ ಚೂರು ಯೂಸ್ ಮಾಡಿ ನೀಟಾಗಿ ಕಟ್ ಆಗುತ್ತೆ ಸರ್. ಸೊ ಅಲ್ಲಿಂದ ನಮಗೆ ಮತ್ತೆ 3 ಕೊಂಬೆ ಬೆಳಿತೈತೆ, 3-4 ಕೊಂಬೆ. ಸೊ ಆ ಕೊಂಬೆನ 6 ತಿಂಗಳ ತನಕ ಆ ಗಿಡನ ನಾವು
ಬೆಳೆಯಕ್ಕೆ ಅವಕಾಶ ಮಾಡಿಕೊಡ್ಬೇಕು. 6 ತಿಂಗಳ ತನಕ 5 ಅಡಿಯಿಂದ ಕೆಳಗಡೆ ಭೂಮಟ್ಟದಲ್ಲಿ ಏನು ಸೈಡ್ ಬಡ್ಸ್ ಬರ್ತವೆ, ಏನು ಸಣ್ಣ ಚಿಕ್ಕ ಚಿಕ್ಕ ಬ್ರಾಂಚ್ ಬರ್ತವೆ, ಎಲ್ಲಾನು ತೆಗಿತಾ ಇರಬೇಕು ಫ್ರೀಕ್ವೆಂಟ್ ಆಗಿ. ಸೊ ಇದರಿಂದ ನಮಗೆ ಬೇಗನೆ ಆ ಏಕಕಾಂಡ ಬೆಳೀತಕ್ಕಂಥದ್ದು, ಏಕಕಾಂಡ ದಷ್ಟಪುಷ್ಟವಾಗಿ ನೀಟಾಗಿ ಬೆಳೀತಕ್ಕಂಥ ಒಂದು ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಅಂದ್ರೆ ಮೇಲ್ಭಾಗದಲ್ಲಿ ಮಾತ್ರ 3 ಕಡ್ಡಿ ಬಿಡಬೇಕು. 3 ಕಡ್ಡಿ ಬಿಡಬೇಕು ಸರ್. ಅಂದ್ರೆ ಈಗ 6 ತಿಂಗಳಾದ್ಮೇಲೆ ಅದು 6 ತಿಂಗಳಾದ್ಮೇಲೆ ಫಸ್ಟಿಗೆ ನೀವು ನಾಟಿಗೆ ಮಾಡಿ ಒಂದು ವಾರದಲ್ಲೇ ಮೇಲೆ 5 ಕಡ್ಡಿ ಕಟ್ ಮಾಡಿಬಿಡ್ತೀರಾ. ಕಟ್ ಮಾಡಿ ಕೆಳಗಡೆ ಏನು ಬರಲ್ಲ ನೋಡ್ಕೊಂತಿರ್ತೀರಾ. ಸೊ ನೀವು ನಾರ್ಮಲಿ ಮೇಲೆ 2-3 ಅಷ್ಟೇ ಬ್ರಾಂಚ್ ಬೆಳ್ಕೊಂತ ಹೋಗುತ್ತೆ ಸರ್. ಸೊ 6 ತಿಂಗಳ ತನಕ ನೀವು ಆ ಅವಕಾಶ ಮಾಡಿಕೊಡ್ಬೇಕು. ಮೇಲ್ಗಡೆ 3-4 ಬ್ರಾಂಚ್ ಬೆಳೆಗೆ ಅಷ್ಟು ಅವಕಾಶ ಮಾಡ್ಬೇಕು. ಕೆಳಗಡೆ ಯಾವ ತರಹದ ಬ್ರಾಂಚ್ ಬರಬಾರ್ದು, ಯಾವ ತರದ ಬಡ್ ಬರಬಾರ್ದು. ಮೇಲ್ಗಡೆ ಬೇರೆ ಬಂದ್ರು 3 ಮಾತ್ರ ಬಿಟ್ಕೋಬೇಕು. 3 ಅಂದ್ರೆ ನೀವು ಕಮ್ಮಿ ಬಿಟ್ಕೊಂಡ್ರೆ ಬೇಗ ಕೆಳಗಡೆ ಜಾಸ್ತಿ ಬೆಳೀತೆ ಸರ್. 3 ಕಡ್ಡಿ 6 ತಿಂಗಳವರೆಗೂ ಬೆಳೆಸಬೇಕು. 6 ತಿಂಗಳು 3 ಕಡ್ಡಿಲಿ ಜಾಸ್ತಿ ಪರವಾಗಿಲ್ಲ, ಬಟ್ ಚಿಕ್ಕ ಚಿಕ್ಕದನ್ನ ಅವಾಯ್ಡ್ ಮಾಡ್ಬೇಕು ಸರ್. ಮೇಲ್ಗಡೆ ಯೂಶಲಿ 3-4 ಬರುತ್ತೆ ಸರ್ ಸ್ಟಾರ್ಟಿಂಗ್, ಜಾಸ್ತಿ ಬರೋದು. ಆಯ್ತು. ಆಮೇಲೆ ಸರ್ ಇದು ನಾಟಿಗೆ ಮಾಡಿದ್ಮೇಲೆ ಅದು 6 ತಿಂಗಳಾದ್ಮೇಲೆ ಇದಕ್ಕೆ ನಾರ್ಮಲಿ ಅದನ್ನ ಮತ್ತೆ 3-4 ಕಣ್ಣು ಬಡ್ಸ್ ಬಿಟ್ಬಿಟ್ಟು ಮತ್ತೆ ಕಟ್ ಮಾಡ್ತೀವಿ. ಅದು ಆ ತರ ರಿಪೀಟ್ ಆಗ್ತಾ ಹೋಗುತ್ತೆ ಸರ್. ಆದ್ಮೇಲೆ ಮತ್ತೆ ಒಂದು ನೆಕ್ಸ್ಟ್ ಮಂತ್ ಬಂದಾಗ ಅದೇ ಅಲ್ಲಿಂದ ಅರ್ಧ ಅಡಿ ಅಷ್ಟೇ, 5 ಅಡಿಯಿಂದ ಅರ್ಧ ಅಡಿ ಅಷ್ಟೇ ಅದು ಬ್ರೂಷಿಂಗ್ ಬೆಳ್ಕಂತ ಹೋಗುತ್ತೆ. ಸೊ ನೀವು ಅಲ್ಲಿ ಅದೇ 5 ಅಡಿ ಕಟ್ ಮಾಡ್ತಾ ಇರ್ಬೇಕು ಯಾವಾಗಲೂ. ಸಿಂಗ್ಸ್ ಲ್ಯಾಟ್ರಲ್ ಆಗಿ ಜಾಸ್ತಿ ರೆಂಬೆಗಳು ಬರ್ತಾ ಇರ್ತವೆ. ಆ ಒಂದು ಪದ್ಧತಿಯಲ್ಲಿ ನೀರು ಕಮ್ಮಿ ಇದ್ರೂ ಆ ಗಿಡ ಸ್ಟ್ರಾಂಗ್ ಇರುತ್ತೆ ಸರ್. ಅಲ್ಲಿ ಗಾಳಿ ಜಾಸ್ತಿ ಇದ್ರೂ, ಮಳೆ ಕಮ್ಮಿ ಆದ್ರೂ ಆ ತರ ಒಂದು ಪದ್ಧತಿಯಲ್ಲಿ ನಿಮಗೆ ಚೆನ್ನಾಗಿ ಸೊಪ್ಪು ಬರುತ್ತೆ. ಈಗ ಒಂದು ಕಡ್ಡಿ ನೀವು ಸ್ಟಂಪ್ ಅಂತಿರಲ್ಲ, ಒಂದು ಸ್ಟಂಪ್, ಅದರಲ್ಲಿ ಅಂತಿಮವಾಗಿ ಎಷ್ಟು ಕಡ್ಡಿಗಳಿರ್ಬೇಕು ಮೇಲ್ಗಡೆ? ಅದು ಆಕ್ಚುಲಿ ಒಂದು ಮರಗಡ್ಡಿ ಪದ್ಧತಿಯಲ್ಲಿ ವರ್ಷ ಒಂದು 4-5 ವರ್ಷನ ಬೆಳೆ ಇನ್ಕ್ರೀಸ್ ಆಗ್ತದೆ ಸರ್. ಫಸ್ಟ್ ಇಯರ್ ಅಲ್ಲಿ ನಿಮಗೆ ಒಂದು 4-5 ರಂಬೆ ಇರುತ್ತೆ. 2ನೇ ವರ್ಷದಲ್ಲಿ ಬಂದಾಗ 10-15 ರಂಬೆ, 3ನೇ ವರ್ಷಕ್ಕೆ ಬಂದಾಗ ನಿಮಗೆ ಒಂದು 15-20 ರಂಬೆ. ಸೊ ಒಂದು 30 ರಂಬೆ ಬಂದ್ಬಿಡುತ್ತೆ ನಿಮಗೆ 4 ವರ್ಷ ಆದ್ಮೇಲೆ. ಗರಿಷ್ಠ 25-30 ರಂಬೆಗಳು ಒಂದು ಗಿಡದಲ್ಲಿ ಇರ್ತವೆ ಸರ್. ಅಂದ್ರೆ ಪ್ರತಿ ವರ್ಷ ನಾವು ಕತ್ತರಿಸ್ತಾ ಹೋಗ್ಬೇಕು. ಪ್ರತಿ 2 ತಿಂಗಳು 6 ತಿಂಗಳ ತನಕ ನಾವು ಅದಕ್ಕೆ ಬೆಳೆಯಕ್ಕೆ ಅವಕಾಶ ಮಾಡಿಕೊಡ್ಬೇಕು. 6 ತಿಂಗಳಾದ್ಮೇಲೆ ನೀವು ಪ್ರತಿ 2-3 ತಿಂಗಳಿಗೆ ಒಂದ್ಸಲ ಕಟಾವು ಮಾಡ್ಕೊಂತ ಹೋಗ್ಬೋದು. ಕಟಾವು ಮಾಡಿದಲ್ಲಿ ನಿಮ್ಗೆ ಏನಾದ್ರು ಇದು ಜಾಸ್ತಿ ಮಳೆ ಇತ್ತು, ಜಾಸ್ತಿ ನಿಮ್ಗೆ ಏನಾದ್ರು ಫಂಗಸ್ ಅಟ್ಯಾಕ್ ಆಯ್ತು ಅಂದ್ರೆ ಬ್ಯಾವೆಸ್ಟಿನ್ ಒಂದು ಪೇಸ್ಟ್ ಅನ್ನ ಕಟ್ ಮಾಡಿರೋ ಪ್ರದೇಶದಲ್ಲಿ ನೀವು ಪೇಸ್ಟ್ ಹಚ್ಚಿದ್ರೆ ಸಾಕು. ಈಗ ಮರಗಡ್ಡೆ ಹಾಕಿದ್ರಿ, 6 ತಿಂಗಳಾಯ್ತು, ಸೊಪ್ಪು ಕತ್ತರಿಸಿದ್ರಿ, ಮತ್ತೆ ಅದ್ರ ಮೇಲೆ ಬೆಳೆಯಕ್ ಬಿಡ್ತಿದ್ರಲ್ವಾ, ಹುಳು ಯಾವಾಗ ಸಾಕ್ಬೋದು? ಹುಳು ಸರ್ 3 ತಿಂಗಳ ಸರ್. 6 ತಿಂಗಳು ಕಟ್ ಮಾಡಿದ್ಮೇಲೆ ನೆಕ್ಸ್ಟ್ 3 ತಿಂಗಳಿಂದ ಬರತಕ್ಕ ಸೊಪ್ಪು ಇರುತ್ತಲ್ಲ, ಅಲ್ಲಿ ಕಮ್ಮಿ ಇರುತ್ತೆ ಸೊಪ್ಪು. ಆ ಸೊಪ್ಪು ಅನುಗುಣವಾಗಿ ನಾವು ಹುಳ ತರಬೇಕು. ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ನಾವು ಹೇಳ್ತಕ್ಕಂಥ 200 DFL ಒಂದು ಎಕರೆಗೆ ಅಷ್ಟು ಕೆಪಾಸಿಟಿ ಇರಲ್ಲ. ಮೇ ಬಿ ಒಂದು 50 DFL ಆಗ್ಬೋದು ಒಂದು 9 ತಿಂಗಳಾದ್ಮೇಲೆ. ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಇಯರ್ ಬರುತ್ತೆ ಒಂದು 100 DFL ಆಗ್ಬೋದು, ಥರ್ಡ್ ಇಯರ್ ಬರುತ್ತೆ 120 DFL, ಫೋರ್ತ್ ಇಯರ್ ಬರುತ್ತೆ ಒಂದು 150 DFL. ಸೊ ಒಂದು 4 ವರ್ಷ ಆದ್ಮೇಲೆ ನಿಮಗೆ ನಾವು ಹೇಳ್ತಕ್ಕಂಥ ಅದೆಷ್ಟು ಒಂದು ಗಿಡಕ್ಕೆ ಎಷ್ಟು ಬರಬೇಕು ಅಷ್ಟಂತ ಅದು 4 ತಿಂಗಳಾದ್ಮೇಲೆ ಫುಲ್ ಎಸ್ಟಾಬ್ಲಿಷ್ ಆದ್ಮೇಲೆ ಬರುತ್ತೆ. 4 ವರ್ಷ ಬೇಕಾ? 4 ವರ್ಷ ಬೇಕು. ಆಯ್ತು. ಈಗ 4 ವರ್ಷ ತುಂಬಾ ಚೆನ್ನಾಗಿ ಬೆಳೆದಿದೆ ಅಂತ ಇಟ್ಕೊಳ್ಳಿ ಮರಗಡ್ಡೆ ಪದ್ಧತಿನಲ್ಲಿ. 1 ಎಕರೆನಲ್ಲಿ 10x10 ಹಾಕಿದ್ರೆ ಎಷ್ಟು ಗಿಡ ಅಂದ್ರಿ? 450 ಗಿಡ ಅರೌಂಡ್. 8x8 ಹಾಕಿದ್ರೆ 700 ಗಿಡ ಬರುತ್ತೆ ಸರ್. ಅಲ್ವಾ? ಈಗ ಎಷ್ಟು ಮೊಟ್ಟೆ ಸಾಕ್ಬೋದು ಸರ್? ಈಗ 10 ಒಂದು ಪದ್ಧತಿನ ಇಲ್ಲಿ ಮಣ್ಣು ಫಲವತ್ತತೆ ಕಮ್ಮಿ ಇರುತ್ತೆ, ನೀರು ಕಮ್ಮಿ ಇರುತ್ತೆ, ಅಲ್ಲಿ ಒಂದು ಪದ್ಧತಿ ಅನುಕೂಲ ಆಗಿರುತ್ತೆ. ಅಲ್ಲಿ 1 ಎಕರೆಗೆ 2 ಗಿಡ ಕಲಿತು 1 ಮೊಟ್ಟೆ. ಸೊ ನಮಗೆ 200 ಮೊಟ್ಟೆಗಳು ಬೆಳೆಸಬಹುದು 1 ಎಕರೆಗೆ. ಮೊಟ್ಟೆ 8x8 ಹಾಕಿದ್ರೆ ಅರೌಂಡ್ ಒಂದು 50 ಮೊಟ್ಟೆ ಜಾಸ್ತಿ ಬರುತ್ತೆ ಸರ್. ಅಲ್ಲಿ 50 ಮೊಟ್ಟೆ ಜಾಸ್ತಿ ಬರುತ್ತೆ. ಸೊ ಇಲ್ಲಿ ನಾವು 200 ಮೊಟ್ಟೆ ಅಂದ್ರೆ 160 kg ಗೂಡು ಉತ್ಪಾದನೆ ಮಾಡಬಹುದು 1 ಎಕರೆ ಜಮೀನು, ಒಂದು ಬೆಳೆಯಲ್ಲಿ. ವರ್ಷದಲ್ಲಿ ಎಷ್ಟು ಬೆಳೆ ಮಾಡಬಹುದು? 5 ಬೆಳೆ ಆರಾಮಾಗಿ ಮಾಡಬಹುದು ಸರ್ ನಾವು. ಹೌದಾ? ಒಂದು ಜಮೀನಲ್ಲಿ 5 ಬೆಳೆ. 5 ಬೆಳೆ ಅಂತಂದ್ರೆ ಈಗ ಒಂದು ಬೆಳೆಯಿಂದ ಒಂದು ಬೆಳೆಗೆ ಎಷ್ಟು ಅವಧಿ ಇರುತ್ತೆ? 70 ದಿನ ಸರ್. 70 ದಿನಗಳ ಕಾಲ. 70 ದಿವಸ. ಮತ್ತೆ ಈಗ ಚಾಕಿ ಮರಿಗಳಂತಂದ್ರೆ ಅವಧಿ ಕಡಿಮೆ ಆಗುತ್ತಲ್ವಾ? ಚಾಕಿ ಮರಿ ತಂದು ಸೊಪ್ಪು ಅವಧಿ ಕಮ್ಮಿ ಆಗಲ್ಲ ಸರ್. ನಿಮಗೆ ಅದು ಸಾಕಾಣಿಕೆ ಟೈಮ್ ಕಮ್ಮಿ ಆಗುತ್ತೆ. ಸೊಪ್ಪು ಮಾತ್ರ 70 ದಿನ ಬೇಕು. ಕಟ್ ಮಾಡಿದ್ರೆ 10 ದಿನ ಕಣ್ಣುಗಳು ಬರ್ತವೆ. ಆಮೇಲೆ 2 ತಿಂಗಳು ರೆಂಬೆ ಬೆಳೆಯಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅಂದ್ರೆ ನೀವು ಹಿಪ್ಪನೇರಳೆ ಸೊಪ್ಪು ಬೆಳೆಸಿ ರೇಷ್ಮೆ ಸಾಕಣೆ ಮಾಡಬೇಕು ಅಂತಾದ್ರೆ ಎಷ್ಟು ದಿನ ಬಿಟ್ಟು ನಾವು ಹುಳ ತರಬೇಕಾಗತ್ತೆ? ಈಗ ನಾರ್ಮಲಿ ಚಾಕಿ ಹೊಡೆದು ತರ್ತಾ ಇದ್ರೆ 55 ದಿನ ಆದ್ಮೇಲೆ ತಂದ್ರೆ ಸಾಕು ಸರ್. 55 ದಿನ. ಅಲ್ಲಿಂದ 15 ದಿನ ಲೇಟೇಜ್ ಅಂದ್ರೆ ಪ್ರೌಢಾವಸ್ಥೆ ಚಾಕಿ ಹುಳ ಸಾಕಾಣಿಕೆಗೆ ಕರೆಕ್ಟ್ ಆಗುತ್ತೆ ಸರ್. ಅಲ್ಲೊಂದು 18ರಿಂದ 20 ದಿವಸ ಬೇಕಾಗುತ್ತೆ. 15ರಿಂದ 18 ದಿನ ಅಲ್ವಾ? ಹಾಗಾಗಿ 75 ದಿವಸ ಸರಿಯಾಗುತ್ತೆ. 70 ದಿನ ಮ್ಯಾಕ್ಸಿಮಮ್ 70 ದಿನ ಸರ್ ನಾರ್ಮಲ್. ಓಕೆ, ಆಯ್ತು. ಈಗ ಇನ್ನೊಂದು ಪದ್ಧತಿ ಹೇಳಿದ್ರಲ್ಲ, ಇನ್ನೊಂದು ಪದ್ಧತಿ ಅಂದ್ರೆ ಇದು ಏಕಕಾಂಡ ಬದಲು ಜಾಸ್ತಿ ಒಂದು ಚಿಕ್ಕ ಗಿಡ ತರ ಕಾಣಂಗಂತದ್ದು, ಒಂದು ಚಿಕ್ಕ ಮರಗಡಿ ಗಿಡ ತರ ಅಂತ ಏನಂದ್ರೆ ಆತರ. ಇಲ್ಲಿ ಏನ್ ಮಾಡ್ತೀವಿ ಸರ್ ಅಂದ್ರೆ ನಾವು ಸಸಿ ನಾಟಿದ ಮೇಲೆ ಇದನ್ನ 2 ಅಡಿ ಕಟ್ ಮಾಡ್ತೀವಿ. 2 ಅಡಿಗೆ ಭೂಮಿಯಿಂದ 2 ಕಟ್ ಮಾಡ್ಬಿಟ್ಟು ಅಲ್ಲಿಂದ ಪ್ರತಿ ಸಲ 3 ಬ್ರಾಂಚ್ ಬರುತ್ತೆ. ಆ 3 ಬ್ರಾಂಚಿನ ನಾವು 3 ಕಣ್ಣು ಬಿಟ್ಟು ಅಂತರ 4 ಕಣ್ಣು ಅಂತರ ಕಟ್ ಮಾಡ್ತೀವಿ ಪ್ರತಿ ಬೆಳೆಗೂ. ಸೊ ಈ ತರ ಕಟ್ ಮಾಡ್ತಾ ನಿಮಗೆ ಗಿಡ ಆಕಾರತಾ ಬರುತ್ತೆ. ಈ ತರ ಒಂದು 5 ಕಟ್ ತರ ಮಾಡ್ತೀವಿ. 5 ಕಟ್ ಮಾಡಿದಾಗ ನಿಮಗೆ 2ರಿಂದ 3 ಕಣ್ಣು ಬಿಟ್ಕೊಂತ 5 ಅಡಿ ತನಕ ಈ ತರ ಒಂದು ಬ್ರಾಂಚ್ ಬರುತ್ತೆ.
ಓಕೆ, ಛತ್ರಿ ಆಕಾರ. ಛತ್ರಿ ಹಾಕೋದ್ರೆ ಬರುತ್ತೆ ಸರ್ ಅದು. ಸೊ ಪ್ರತಿ ಸಲ ನಾವು ಎಲ್ಲಿ ಕಟ್ ಮಾಡಿರ್ತೀವಿ ಪ್ರಿವಿಯಸ್ ಆಗಿ ಅದಕ್ಕಿಂತ 3 ಇಂದ 4 ಕಣ್ಣ ಮೇಲೆ ಕಟ್ ಮಾಡಬೇಕು. 3 ಬ್ರಾಂಚ್ ಇಡಬೇಕು ಒಂದ್ ಕಡೆ. ಸೊ ಈ ತರ ಮಲ್ಟಿಪಲ್ ಛತ್ರಿ ತರ ಬರುತ್ತೆ ಸರ್ ಮೇಲೆ. ಇಲ್ಲಿ ಒಂದು ಗಿಡಕ್ಕೆ ಎಷ್ಟು ಕಡ್ಡಿ ಬರ್ಬೋದು? ಸೊ ಇಲ್ಲಿ ಒಂದು ಗಿಡಕ್ಕೆ 50 ರಿಂದ 60 ರೆಂಬೆಗಳು ಬರುತ್ತೆ. ಎಷ್ಟಾಗಿ ಪೂರ್ತಿ ಒಂದು 4 ವರ್ಷ ಆದ್ಮೇಲೆ ನಿಮಗೆ 50 ರಿಂದ 60 ರೆಂಬೆಗಳು ಬರುತ್ತೆ. ಇಲ್ಲಿ ನಿಮಗೆ ಆರಾಮಾಗಿ ಒಂದು 6 ರಿಂದ 8 ಕೆಜಿ ಸೊಪ್ಪು ಒಂದು ಗಿಡದಿಂದ ಬರುತ್ತೆ. ಅಲ್ಲ, ಮರಗಡ್ಡಿಗೂ ಇದಕ್ಕೂ ಏನು ವ್ಯತ್ಯಾಸ? 2 ಮರಗಡ್ಡೆ ಪದ್ಧತಿ ಇದರಲ್ಲಿ. 2 ಪದ್ಧತಿ. ಈ ಏಕಕಾಂಡ ಪದ್ಧತಿ ಏನಂದ್ರೆ ನಿಮಗೆ ನೀರಿನ ರಿಕ್ವೈರ್ಮೆಂಟ್ ಕಮ್ಮಿ ಇರುತ್ತೆ, ಅಭಾವ ಇದ್ದ ಕಡೆ ಕಮ್ಮಿ ಇರುತ್ತೆ. ಯಾಕಂದ್ರೆ ನಿಮಗೆ ಈಗ ಒಂದು ಆಕಾರ ಜಾಸ್ತಿ ಇದ್ದಷ್ಟು ಜಾಸ್ತಿ ಟ್ರಾನ್ಸ್ಪಿರೇಷನ್ ಆಗುತ್ತೆ ಸರ್. ಸೊ ಜಾಸ್ತಿ ಡಿಮ್ಯಾಂಡ್ ಆಗುತ್ತೆ ನೀರ್ದು. ಇದರಲ್ಲಿ ಆಕಾರ ಹಿಂಗಿರುತ್ತೆ ಆಲ್ಮೋಸ್ಟ್. ಸೊ ಹಂಗಾಗಿ ನೀರಿನ ಕಮ್ಮಿ ಇರುತ್ತೆ. ಆಮೇಲೆ ನೀವು ಅಂತರ ಇಂಟರ್ ಕ್ರಾಪಿಂಗ್ ಮಾಡ್ಲಿಕ್ಕೆ ಬೇರೆ ಬೆಳೆ ಬೆಳೆಯಕ್ಕೆ ಜಾಸ್ತಿ ಅವಕಾಶ ಈ ಏಕಕಾಂಡ ಪದ್ಧತಿಯಲ್ಲಿ ಅನುಗುಣವಾಗಿರುತ್ತೆ. ಈಗ ಎರಡನೇ ವಿಧಾನ ಹೇಳಿದ್ರಲ್ಲ ತಾವು, ಅದನ್ನು ಕೂಡ 10x10 8x8 ಅಡಿಗೆನೆ ಮಾಡೋದು. 8x8 ಮಾಡಬಹುದು ಸರ್ ಅಲ್ವಾ? ಇದು 2 ಅಡಿ ಎತ್ತರದಲ್ಲಿ ಛತ್ರಿ, ಅದು 4 ಅಡಿ ಎತ್ತರದಲ್ಲಿ ಛತ್ರಿ ಅಲ್ವೇ? ಎರಡೇ ವ್ಯತ್ಯಾಸ. ಇಲ್ಲಿ 1 ಎಕರೆಗೆ ಎಷ್ಟು ಮೊಟ್ಟೆ ತರಬಹುದು? ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬರುತ್ತೆ ಸರ್. ಇಲ್ಲಿ ಸ್ವಲ್ಪ ಜಾಸ್ತಿ. ಜಾಸ್ತಿ ಅಂದ್ರೆ ಎಷ್ಟು? ಜಾಸ್ತಿ ಅಂದ್ರೆ ಈಗ ಅಲ್ಲಿ ನಾವು 30 ರೆಂಬೆ ಹೇಳ್ತಿದ್ವಿ, ಅಲ್ಲಿ ಒಂದು 200 ಗೂಡು ಅಂದ್ರೆ ಇಲ್ಲಿ ಒಂದು 125 160 ಕೂಡ ಬರ್ಬೋದು ಸರ್. 250 ರಿಂದ 160 ಮೊಟ್ಟೆ 1 ಎಕರೆಗೆ ನಾವು 1 ಎಕರೆ ಚಾಕಿ ಮಾಡಬಹುದು ಅಲ್ವಾ? ಈಗ ಎರಡನೇ ಪದ್ಧತಿ ತಾವೇನ್ ಹೇಳ್ತಾ ಇದ್ದೀರಿ, ಅಲ್ಲಿ ಸ್ವಲ್ಪ ನೀರಿನ ಬೇಡಿಕೆ ಜಾಸ್ತಿ ಇರುತ್ತೆ. ಯಾಕಂದ್ರೆ ನಿಮ್ಗೆ ಆಕಾರ ಜಾಸ್ತಿ ಅಗಲ ಇದ್ದಷ್ಟು ಅಷ್ಟು ನೀರು ಬೇಡಿಕೆ ಜಾಸ್ತಿ ಆಗುತ್ತೆ. ಹನಿ ನೀರಾವರಿ ಪದ್ಧತಿ ಸಾಕಾಗಲ್ವಾ ಇದಕ್ಕೆ? ಎರಡಕ್ಕೂ ಹನಿ ನೀರಾವರಿ ಪದ್ಧತಿ ಸರ್. ಇದಕ್ಕೆ ನೀರು ನಿಮ್ಗೆ ಎವ್ರಿ ಡೇ 2 ಲೀಟರ್ ಬೇಕಾಗುತ್ತೆ. ಓ, ಪ್ರತಿನಿತ್ಯ 2 ಲೀಟರ್ ನೀರು ಕೊಡಬೇಕು ಒಂದು ಗಿಡಕ್ಕೆ. ಅದ್ರ ಅಲ್ಲ ಆದ್ರೆ 3 ದಿವಸ ಆಲ್ಟರ್ನೇಟ್ ಡೇ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ 3 ದಿನಕ್ಕೆ ಒಂದೊಂದು ಸ್ಟಾರ್ಟಿಂಗ್ ನಾಟಿಗೆ ಮಾಡಿ 1 ವರ್ಷ ಜಾಸ್ತಿ ಬೇಡಿಕೆ. ಒನ್ಸ್ ಎಸ್ಟಾಬ್ಲಿಷ್ ಆದ್ಮೇಲೆ ನಿಮಗೆ ಅಲ್ಲಿ ಆಲ್ಟರ್ನೇಟ್ ಡೇ 2 ಲೀಟರ್ ಕೊಟ್ಟರೆ ಸಾಕಲ್ಲಿ. ಇಲ್ಲಿ ಎವ್ರಿ ಡೇ ನಿಮಗೆ 2 ಲೀಟರ್ ಕೊಡ್ಲೇಬೇಕು. ತುಂಬಾ ಬರ ಪ್ರದೇಶದಲ್ಲಿ ನೀರೇ ಇಲ್ಲ ಅನ್ನೋ ಕಡೆ ಹಿಪ್ನೇರಳೆ ಬೆಳೆದು ಒಂದಷ್ಟಾದ್ರೂ ಆದಾಯ ಮಾಡ್ಕೊಳ್ಳಿ ಅಂತ ತಿಳಿಸೋ ಸಲುವಾಗಿ ತಾವೇ ಡ್ರಮ್ ಕಿಟ್ ತಾಂತ್ರಿಕತೆ ಅಂತ ಹೇಳಿ ಅಭಿವೃದ್ಧಿ ಮಾಡಿದ್ರಿ ಅಲ್ವೇ? ಅದರ ಬಗ್ಗೆ ಒಂಚೂರು ಹೇಳಿ. ಈಗ ನೀರಾವರಿ ಪ್ರದೇಶದಲ್ಲಿ ಅಲ್ಲಿ ಅವ್ರ ಹತ್ರ ಬೋರ್ ಇರಲ್ಲ, ಒಂದು ಜಸ್ಟ್ ಗುಂಡಿ ಇರುತ್ತಾ, ನೀರ್ ಇರ್ತಾರೆ ಅಲ್ಲಿ. ಸೊ ಆ ನೀರಿನ ಭೂಮಿಯಿಂದ ಒಂದು 5 ಅಡಿ ಎತ್ತರದಲ್ಲಿ ಒಂದು ಟ್ಯಾಂಕ್, ನಮ್ಮ ಸಿಂಟೆಕ್ ಟ್ಯಾಂಕ್ಸ್ 1000 ಲೀಟರ್ 2000 ಲೀಟರ್ ಅದಕ್ಕೆ ಪಂಪ್ ಮಾಡಿಬಿಟ್ರೆ ಅಲ್ಲಿಂದ ಡ್ರಿಪ್ ಆಗಿಬಿಟ್ಟು ಗಿಡಕ್ಕೆ ಗ್ರಾವಿಟೇಷನಲ್ ಫೋರ್ಸ್ ಹೋಗುತ್ತೆ ನೀರು. ಸೊ ಇಲ್ಲಿ ಪಂಪ್ ಮಾಡಲಿಕ್ಕೆ ಮಾತ್ರ ಒಂದು ಹೊಂಡೆಯಿಂದ ಟ್ಯಾಂಕಿಗೆ ನೀರು ಕೊಡ್ಲಿಕ್ಕೆ ಮಾತ್ರ ಮೋಟರ್ ಬೇಕು. ಅಲ್ಲಿಂದ ಕೆಳಗಡೆ ಗಿಡಕ್ಕೆ ನೀರು ಬೇಕಾಗಲ್ಲ. ಜಸ್ಟ್ ನೀವು ವಾಲ್ವ್ ಆನ್ ಮಾಡಿದ್ರೆ ಗ್ರಾವಿಟೇಷನಲ್ ಫೋರ್ಸ್ ಆಗಿ ನೀರು ಪ್ರತಿ ಗಿಡಕ್ಕೂ ಹೋಗ್ತಾ ಇರುತ್ತೆ ಸರ್. ಸೊ ಇದು ಡ್ರಮ್ ಕಿಟ್. ನೀರಿನ ಜೊತೆ ಅಲ್ಲದೆ ನೀವು ನಾರ್ಮಲ್ ಆಗಿ ಫರ್ಟಿಲೈಸರ್ ಕೊಡಬಹುದು. ರಾಸಾಯನಿಕ ಗೊಬ್ಬರಗಳನ್ನು ಅದರಲ್ಲಿ ಒಂದಿನ ಮುಂಚೆ ಬಕೆಟಲ್ಲಿ ಮಿಕ್ಸ್ ಮಾಡಿಬಿಟ್ಟು ಫಸ್ಟ್ ನೀರಲ್ಲಿ ಆನ್ ಮಾಡಬೇಕು. ಮತ್ತೆ ಆಮೇಲೆ ಟ್ಯಾಂಕಲ್ಲಿ ನೀವು ಅದನ್ನ ಗೊಬ್ಬರ ಹಾಕ್ಬಿಟ್ಟು ನೀರ್ ಜೊತೆನೆ ರಾಸಾಯನಿಕ ಗೊಬ್ಬರ ಹೋಗುವಂತ ಒಂದು ಅವಕಾಶ ಇದೆ. ಒಟ್ಟು ಎಷ್ಟು ಗಿಡ ಇರುತ್ತೆ ಅಂದ್ರೆ 10 ಆದ್ರೆ 450 ಗಿಡ ಸರ್. 450 ಗಿಡ. 450 ಇಂಟು 2 ಅಂದ್ರೆ 900 ಲೀಟರ್ ನೀರು ಅಲ್ವೇ? ಅದು ದಿನ ಬಿಟ್ಟು ದಿವಸ ನೀರು ಕೊಡ್ಬೇಕು ನೀವು ಅಲ್ವೇ? 3 ದಿವಸಕ್ಕೆ ಒಂದ್ಸರಿ ಸ್ಟಾರ್ಟಿಂಗ್. ಒಂದು ಸೊಪ್ಪು ಕಟಾವು ಜಾಸ್ತಿ ನಾರಾದಾಗ ಅಲ್ಲಿ ಆಲ್ಟರ್ನೇಟ್ ಡೇ. ಈಗ ಏಕಕಾಂಡ ಪದ್ಧತಿ ಆಲ್ಟರ್ನೇಟ್ ಡೇ. ನಿಮಗೆ ಮಲ್ಟಿ ಕಾಂಡ ಇದ್ದಾಗ ಅಲ್ಲಿ ನಿಮ್ಗೆ ಅಟ್ಲೀಸ್ಟ್ ಎವ್ರಿ ಡೇ ಕೊಡಬೇಕು 2 ಲೀಟರ್. ಈಗ ನಿಮಗೆ ಒಂದು ಟ್ಯಾಂಕ್ ಬೇಕಾಗುತ್ತೆ, ಆಮೇಲೆ ಹೊಂಡೆಯಿಂದ ನೀರು ಆ ಟ್ಯಾಂಕಿಗೆ ಪಂಪ್ ಮಾಡ್ಲಿಕ್ಕೆ ಡೀಸೆಲ್ ಮೋಟರ್ ಇಲ್ಲಿ ಯಾವ್ದೊಂದು ಮೋಟರ್ ಸರಿ ಆಗುತ್ತೆ. ಎತ್ತರವಾದ ಜಾಗದಲ್ಲಿ ಅದನ್ನ ಒಂದು ಅಟ್ಲೀಸ್ಟ್ ಒಂದು 3 ಅಡಿ 4 ಅಡಿ ಎತ್ತರ ಇದ್ರೆ ಸೊ ಗ್ರಾವಿಟೇಷನಲ್ ಫೋರ್ಸ್ ಆಗಿ ವಾಟರ್ ಗಿಡಕ್ಕೆ ಹೋಗುತ್ತೆ. ಅಷ್ಟೊಂದು ಎಕರೆ ಗಿಡಕ್ಕೆ ಈ ಪೈಪ್ ಗಳನ್ನ ಅಳವಡಿಸ್ಕೊಳ್ಳೋದು, ಟ್ಯಾಂಕ್ ತರೋದು, ಇವಕ್ಕೆಲ್ಲ ಅಂದಾಜು ಎಷ್ಟು ಖರ್ಚಾಗಬಹುದು? ಇದರಲ್ಲಿ ಜಾಸ್ತಿ ಖರ್ಚು ಇರುತ್ತೆ. ಇದರಲ್ಲಿ ಮೋಟರ್ ಖರ್ಚು ಮೇನ್ ಹೋಗ್ಬಿಟ್ಟಿರುತ್ತೆ ನಿಮಗೆ. ಆಮೇಲೆ ಇಲ್ಲಿ ಜಾಸ್ತಿ ಲ್ಯಾಟ್ರಸ್ ಬೇಕಾಗಲ್ಲ. ಇದು ಒಂದು 20,000 25,000 ಖರ್ಚಾಗಬಹುದು ಸರ್. ಇದು ನಿಮಗೆ ಆಲ್ರೆಡಿ ಹತ್ರ ಡೀಸೆಲ್ ಮೋಟರ್ ಇದ್ರೆ ಟ್ಯಾಂಕು ಮತ್ತೆ ಲ್ಯಾಟ್ರಲ್ಸ್ ಸಬ್ ಮೈನ್ಸ್ ಅಷ್ಟೇ ವರ್ಕೌಟ್ ಆಗುತ್ತೆ. ಅಷ್ಟು ಮಾಡಿಕೊಂಡು ಕೇವಲ ಒಂದು 2000 ಲೀಟರ್ ನೀರಲ್ಲಿ ಆರಾಮಾಗಿ 900 ಗಿಡ ಅಂದ್ರೆ 2 ಲೀಟರ್ ಅಂದ್ರೆ ಎಷ್ಟಾಯ್ತು ಸರ್? ಅದು 450 ಗಿಡ ಇಂಟು 2 ಅಂದ್ರೆ 900 ಲೀಟರ್. 1000 ಲೀಟರ್ ಇದರಲ್ಲಿ ಆರಾಮಾಗಿ ಆಗುತ್ತೆ ಸರ್. 1000 ಲೀಟರ್ ಟ್ಯಾಂಕ್ ಇಟ್ಕೊಂಡ್ರು ಸಾಕು ಸರ್. ಸ್ವಲ್ಪ ಜಾಸ್ತಿ ಇಟ್ಕೋತೀನಿ ಅಂತಂದ್ರೆ 2 ಬಾರಿ ನೀರು ಕೂಡ ಅನುಕೂಲ ಆಗುತ್ತೆ ಅಲ್ವಾ? ಓನ್ಲಿ ಜಸ್ಟ್ ಪಂಪ್ ಮಾಡಕ್ ಅಷ್ಟೇ ಬೇಕಲ್ಲಿ. ಅದನ್ನು ನಾವು ಮೊಬೈಲ್ ಮೋಟರ್ ಇರುತ್ತೆ ಸರ್, ಮನೆ ಹತ್ರ ಎತ್ಕೊಂಡ್ಬಿಟ್ಟು ಫಿಟ್ ಮಾಡಿ ಲೋಡ್ ಮಾಡೋದು ಬಿಟ್ಬಿಡೋದು ಅಷ್ಟೇ. ಅಂದ್ರೆ ಎಷ್ಟೋ ಕಡೆಗಳಲ್ಲಿ ಜಮೀನಲ್ಲಿ ಒಂದನಿ ನೀರಿರಲ್ಲ. ಅಂತ ಟೈಮಲ್ಲಿ ಪಕ್ಕದಲ್ಲಿ ಕೆರೆನಲ್ಲಿ ನೀರಿದ್ರೆ ನೀರಿನ ಮೂಲದಿಂದ ತಂದು ನೀರನ್ನ ಟ್ಯಾಂಕಿಗೆ ತುಂಬಿಸಿದ್ರೆ ಸಾಕು ಅಲ್ವಾ?
ಮುಂಚೆ ಎಲ್ಲ ಈ ಪ್ಲಾಸ್ಟಿಕ್ ಬಾಟ್ಲು ತಗೊಂಡು ಹೋಗೋದು, ಬೊಡ್ಡೆಗೆ ಅದನ್ನ ಹೂಳೋದು, ಪ್ರತಿ ದಿವಸ ನೀರ್ ತಗೊಂಡು ಹೋಗೋದು ಮಾಡ್ತಿದ್ರು. ಅಂದ್ರೆ ಇದು ತುಂಬಾ ಸರಳವಾದ ಮರಗಡ್ಡಿಗೆ ಹೇಳಿ ಮಾಡಿಸಿದಂತ ಒಂದು ನೀರಾವರಿ ವಿಧಾನ ಅಲ್ವಾ? ಅಳವಡಿಸ್ಕೊತಾ ಇದಾರೆ ರೈತರು ಇದನ್ನು. ಇದು ಕೆಲವೊಂದು ಈ ನಗರದಲ್ಲಿ, ಚಾಮರಾಜನಗರ ಡಿಸ್ಟಿಕ್ ಕೆಲವು ಎಲ್ಲೆಲ್ಲಿ ನೀರಾವರಿ ಕಮ್ಮಿ ಇದೆ ಅಲ್ಲೆಲ್ಲ ರೈತರು ಯಾರು ಸೊಪ್ಪು ತೋಟನಿದೆ ಅಲ್ಲೆಲ್ಲ ಇದು ಅಳವಡಿಸ್ಕೊಂಡಿದ್ದಾರೆ ಸರ್. ಈಗ ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ. ನಾನು ಸುಬ್ಬಣ್ಣ, ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ನೀವು ತಪ್ಪದೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ. ಅಣ್ಣಯ್ಯ ನೀವು ಬನ್ನಿ, ಓ ತಾಯಿಯ ಸೇವೆ ಮಾಡೋಣ ಬನ್ನಿ. ಅಕ್ಕಯ್ಯ ನೀವು ಬನ್ನಿ, ಓ ದೇವಿಗೆ ಪೂಜೆ ಮಾಡೋಣ ಬನ್ನಿ. ಈ ಬಾರಿಯ ಅತಿಥಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ದಂಪತಿ ಜಿಸಿ ಸೋಮಶೇಖರಪ್ಪ ಹಾಗೂ ಉಮಾ ಕೆಎಚ್ಎನ್. ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ. ನೀವು ಬನ್ನಿ, ನಿಮ್ಮ ಸ್ನೇಹಿತರನ್ನೂ ಕರೆತನ್ನಿ. ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಕು. ಡಾಕ್ಟ್ರೆ, ಈಗ ನಾವು ತೋಟ ಏನೋ ಮಾಡ್ಬಿಡ್ತೀವಿ ಅಲ್ವಾ, ನಂತರ ಅದು ಬರೋದು ಅದರ ನಿರ್ವಹಣೆ ಹೇಗೆ? ಈ ಮರಗಡ್ಡಿ ತೋಟದ ನಿರ್ವಹಣೆನ ಆರಂಭದಿಂದಲೂ ಮಾಡ್ಬೇಕು, ಹೇಳ್ಬಿಡಿ. ಆರಂಭದಿಂದಲೂ ಈ ಮರಗಡ್ಡೆಯಲ್ಲಿ ಒಂದು ಮೇನು ನಿರ್ವಹಣೆ ಅಂದ್ರೆ ವೀಡ್, ಕಳೆ ನಿರ್ವಹಣೆ ಮಾಡಬೇಕು. ಸೊ ಇದಕ್ಕೆ ನಾವು ನಾರ್ಮಲ್ ಏನಂತೀವಿ, ಯಾವ್ದಾದ್ರು ಹತ್ತಿರದಲ್ಲಿರುವಂತ ಈಗ ಮಲ್ಬರಿ ಸ್ಟೆಮ್ ಇಲ್ಲ ಅಂದ್ರೆ ಬೇರೆ ಯಾವ್ದು ಈ ಎಲೆ ಗೊಬ್ಬರ, ಹಸಿರೆಲೆ ಗೊಬ್ಬರಗಳು ಇರ್ತವೆ ಬಾರ್ಡರ್ ಅಲ್ಲಿ ಕಟ್ ಮಾಡ್ಬಿಟ್ಟು ಮಲ್ಚ್ ಮಾಡೋದು ಈ ಕಾಂಡ ಸುತ್ತ, ಅದೊಂದು ಪದ್ಧತಿ. ಇಲ್ಲ ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡ್ಬೋದು ನೀವು ಆ ಗಿಡದ ಸುತ್ತ. ಇದರಿಂದ ಆ ಗಿಡಕ್ಕೆ ಬೇಕಾಗಂತ ಒಂದು ವೀಡ್ಗಳು ತೆಗೆದಕ್ಕಾಗಲ್ಲ ಸರ್, ಅದೊಂದು ಅವಕಾಶ. ಇದು ಬಿಟ್ಟರೆ ಎರಡನೇದು ಬಂದ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿ ಸೊಪ್ಪಿರಲ್ಲ, ಹಂಗಾಗ್ಬಿಟ್ಟು ನಿಮಗೆ ಜಾಸ್ತಿ ರಾಸಾಯನಿಕ ಗೊಬ್ಬರ, ಕೊಟ್ಟಿ ಗೊಬ್ಬರ ಹಾಕೋದು ಬೇಕಾಗಲ್ಲ. ನಾರ್ಮಲಿ ಕೊಟ್ಟಿ ಗೊಬ್ಬರ ಹಾಕಿದ್ರೆ ನಾವು ಹೇಳ್ತೀವಿ 6 ತಿಂಗಳಿಗೆ 4 kg ಒಂದು ಗಿಡಕ್ಕೆ ಹಾಕಿ ಅಂತ ಹೇಳ್ತೀವಿ. ಆಮೇಲೆ ರಾಸಾಯನಿಕ ಗೊಬ್ಬರ ಬಂದಾಗ ಒಂದು 250 ಗ್ರಾಮ್ ಅಮೋನಿಯಂ ಸಲ್ಫೇಟು, 150 ಗ್ರಾಮ್ ಫಾಸ್ಫರಸ್, ಒಂದು 100 ಗ್ರಾಮ್ ಪೊಟ್ಯಾಶ್, ಇದನ್ನ ಮಿಕ್ಸ್ ಮಾಡಿ ಪ್ರತಿಯೊಂದು ಗಿಡಕ್ಕೆ ಆ ಥರ ಮಿಕ್ಸ್ ಮಾಡ್ಕೊಂಡು ಹಾಕು ಅಂತ ಹೇಳ್ತೀವಿ ಸರ್. ಇದೊಂದು ಆಗುತ್ತೆ. ನೀರು ಬಂದ್ಬಿಟ್ಟು ಡ್ರಿಪ್ ಇರಿಗೇಷನ್ ಆಗುತ್ತೆ. ಮತ್ತೆ ಇನ್ನೇನಾದ್ರು ಕೀಟಗಳ ಬಾಧೆ ಇದ್ರೆ ಸ್ಪ್ರೇ ಮಾಡಿ ಲೈಟಾಗಿ. ಯೂಶಲಿ ಈ ಉಪ್ಪಿನ ಎಳೆದಲ್ಲಿ ಅಡ್ವಾಂಟೇಜ್ ಏನಂದ್ರೆ ಸರ್, ಮೇನ್ ಆಗಿ ಇಲ್ಲಿ ರೋಗಗಳು, ಕೀಟಗಳು ತುಂಬಾ ಕಮ್ಮಿ. ನಿಮಗೆ ಅಂತರ ಜಾಸ್ತಿ ಇರೋದ್ರಿಂದ, ತುಂಬಾ ಗಾಳಿ ಬೆಳಕಿರೋದ್ರಿಂದ ಇಲ್ಲಿ ಕೀಟ ಬಾಧೆ, ರೋಗ ಬಾಧೆ ತುಂಬಾ ಕಮ್ಮಿ ಇರುತ್ತೆ ಸರ್ ಅಲ್ಲಿ. ಅಲ್ಲ, ಏನೇನು ಪೋಷಕಾಂಶಗಳನ್ನು ಕೊಡಬೇಕಾಗತ್ತೆ? ಮೊದಲನೇ ವರ್ಷ ಏನ್ ಕೊಡಬೇಕು, 2ನೇ ವರ್ಷ ಏನ್ ಕೊಡಬೇಕು, 3ನೇ ವರ್ಷ ಏನ್ ಕೊಡಬೇಕು? ಒಮ್ಮೆ ತೋಟ ಸಂಪೂರ್ಣವಾಗಿ ಎಸ್ಟಾಬ್ಲಿಷ್ ಆದ್ಮೇಲೆ 4ನೇ ವರ್ಷಕ್ಕೆ ಅವಾಗ ಏನ್ ಕೊಡಬೇಕು ಸರ್? ಮೊದಲು ಮತ್ತು 2ನೇ ವರ್ಷದಲ್ಲಿ ಯೂಶಲಿ ಜಾಸ್ತಿ ಇಳುವರಿ ಇರಲ್ಲ ಸೊಪ್ಪಿನ ಇಳುವರಿ. ಅವಾಗ ನಾನು ನಾರ್ಮಲಿ ಕೊಟ್ಟಿಗೆ ಗೊಬ್ಬರನ 2 ಸಲ 4 kg ಒಂದ್ಸಲ ಒಂದು ಗಿಡಕ್ಕೆ ಕೇಳ್ತೇನೆ ನಾನು, 4 kg ಒಂದ್ಸಲ, ಇನ್ನು 6 ತಿಂಗಳು ಬಿಟ್ಟು ಒಂದು 4 kg ಒಂದ್ಸಲ ಕೊಟ್ಟು ಸಾಕು. ಕೊಟ್ಟಿಗೆ ಗೊಬ್ಬರ ಕೊಟ್ಟು ಒಂದು 10 ದಿನ ಆದ್ಮೇಲೆ ಅದು ನಾರ್ಮಲಿ 3 ವಾರಗಳ ನಂತರ ಕಟಾವು ಮಾಡಿ 3 ವಾರಗಳ ನಂತರ ಆ ಗಿಡದ ಅಂತರದಲ್ಲಿ ಸುತ್ತಲೂ ಅಥವಾ ಒಂದು ಗುಂಡಿ ತೊಡ್ಬಿಟ್ಟು ರಾಸಾಯನಿಕ ಗೊಬ್ಬರ ಫಸ್ಟ್ ಒಂದು 2 years ತನಕ ನಿಮಗೆ ಅರೌಂಡ್ ಒಂದು 250ರಿಂದ 300 ಗ್ರಾಮ್ ಅಮೋನಿಯಂ ಸಲ್ಫೇಟು, ಒಂದು 150 ಗ್ರಾಮ್ ಫಾಸ್ಫರಸ್, ಸಿಂಗಲ್ ಸೂಪರ್ ಫಾಸ್ಫರಸ್, ಪೊಟ್ಯಾಶ್ ಒಂದು ಬಂದ್ಬಿಟ್ಟು ಒಂದು 100 ಗ್ರಾಮ್ ಇದನ್ನ ಮಿಕ್ಸ್ ಮಾಡಿ ಕೊಟ್ಟರೆ ಸಾಕು. ಅದರಿಂದ ನೀವು ಬೆಳವಣಿಗೆ ಪ್ಲಸ್ ಅದು ಸ್ವಲ್ಪ ಬರತಕ್ಕಂಥ ಸೊಪ್ಪು ಅನುಕೂಲ ಆಗುತ್ತೆ. ಅದು 2 ವರ್ಷ ನಂತರ ಅಂದ್ರೆ 6 ತಿಂಗಳಿಗೆ ಒಂದ್ಸಲ ಕೊಟ್ಟಿ ಗೊಬ್ಬರ ಕೊಡ್ತೀವಿ. ಪ್ರತಿ ಬೆಳೆಗೂ 1 kg ಅಮೋನಿಯಂ ಸಲ್ಫೇಟು, 650 ಗ್ರಾಮ್ ಫಾಸ್ಫರಸ್, 180 ಗ್ರಾಮ್ ಪೊಟ್ಯಾಶ್, ಇವು 3 ಮಿಕ್ಸ್ ಮಾಡ್ಬಿಟ್ಟು ಪ್ರತಿ ಗಿಡ ಕೊಡ್ಬೇಕು ಸರ್. ಸೊ ನಿಮ್ಮ 450 ಗಿಡ ಅಂದ್ರೆ ಇದು ಮಲ್ಟಿಪ್ಲೈ ಮಾಡಬೇಕು. 450 kg ಅಮೋನಿಯಂ ಸಲ್ಫೇಟು, 150 kg ಫಾಸ್ಫರಸ್, ಅರೌಂಡ್ ಒಂದು 100 × 400 ಒಂದು 60 kg ಪೊಟ್ಯಾಶ್, ಇವೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸುತ್ತಲೂ ಕೊಟ್ಟರೆ ಬೆಟ್ರಿನ ಕೊಟ್ಟು ಮಣ್ಣು ಮುಚ್ಚಬೇಕು ಸರ್. ಇಲ್ಲ ಒಂದು ಗಿಡದಿಂದ ಒಂದು 4 ಇಂಚು ಲೈಟಾಗಿ ಗುಂಡಿ ತೋಡಿ ಅಲ್ಲಿ ಕೊಟ್ಬಿಟ್ಟು ಮಣ್ಣು ಮುಚ್ಚಬೇಕು. ಸೊ ಆ ಸಾರ ಇದೆ ಎಲ್ಲನೂ ಗಿಡ ತಗೊಳ್ಳೋಂಥ ಅವಕಾಶ ಸಿಗುತ್ತೆ.
ಇದು ಸಾವಯವ ಕೃಷಿಗೂ ಸೂಕ್ತ ಅಂತ ಹೇಳ್ತಾರೆ ಅಲ್ವಾ? ಮರಗಡ್ಡೆ ಪದ್ಧತಿ ಅಳವಡಿಸೋರಿಗೆ ಈ ಒಂದು ಬಹಳ ಸೂಕ್ತ. ಯಾಕಂದ್ರೆ ಇದ್ರ ರಿಕ್ವೈರ್ಮೆಂಟ್ ಕಮ್ಮಿ ಇರುತ್ತೆ ಸರ್, ನ್ಯೂಟ್ರಿಯೆಂಟ್ ರಿಕ್ವೈರ್ಮೆಂಟ್ ಕಮ್ಮಿ, ಬೇರು ಆಳವಾಗಿರೋದ್ರಿಂದ ನಿಮಗೆ ಆಳವಾಗಿಯೇ ನ್ಯೂಟ್ರಿಯೆಂಟ್ಸ್ ತಗೊಳ್ಳುವಂತ ಶಕ್ತಿ ಮರಗಡ್ಡೆ ಪದ್ಧತಿಗೆ ಇರುತ್ತೆ. ಈಗ ಸಾವಯವದಲ್ಲಿ ನಾವು ನಾರ್ಮಲಿ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ, ಲೆಗ್ಯುಮಿನಸ್ ಸ್ಪೀಸೀಸ್ ಇಂಟರ್ ಕ್ರಾಪ್ ಮಾಡ್ತೀವಿ, ಹೊಂಗೆದು ಇಲ್ಲ ಬೇವಿನ ಅದಾಕ್ತಿವಿ, ವರ್ಮಿ ಕಾಂಪೋಸ್ಟ್ ರೆಕಮೆಂಡ್ ಮಾಡ್ತೀವಿ. ಓನ್ಲಿ ಆರ್ಗಾನಿಕ್ ಸೋರ್ಸ್ ಇಂದ ಮಾತ್ರ ನಾವು ಪೋಷಕಾಂಶಗಳನ್ನ ಕೊಡುವಂತ ವ್ಯವಸ್ಥೆ ಇರುತ್ತೆ. ಅಂದ್ರೆ ಹಟ್ಟಿ ಗೊಬ್ಬರ ಮತ್ತೆ ಬೇರೆ ಬೇರೆ ಮೂಲದಿಂದ ಬಂದಿರುವಂತಹ ಸಾವಯವ ಪೋಷಕಾಂಶಗಳನ್ನು ಕೊಟ್ಟು ಕೂಡ ಮರಗಡ್ಡಿನಲ್ಲಿ ಹಿಪ್ಪನೇರಳೆ ಬೆಳಿಬಹುದು ಅಲ್ವೇ? ಮಧ್ಯದಲ್ಲಿ ಉಳುಮೆ ಅಗತ್ಯ ಇರುತ್ತಾ? ಉಳುಮೆ ಅಗತ್ಯ ಇರುತ್ತೆ. ಯಾಕಂದ್ರೆ ಮಳೆಗಾಲದಲ್ಲಿ ಎಸ್ಪೆಷಲಿ ಈ ಮಳೆಗಾಲದಲ್ಲಿ ಉಳುಮೆ ಮಾಡಿಲ್ಲ ಅಂದ್ರೆ ನಿಮ್ಗೆ ಸತ್ವ ವೀಡ್ಸ್ ಇಂದ ಆಗ್ಬಿಡುತ್ತೆ ಸರ್. ಈಗ ಹಂಗಾಗಿ ಉಳುಮೆ ಮಾಡ್ತಿರ್ವಿ. ಅಟ್ಲೀಸ್ಟ್ ಒಂದು ಮಳೆಗಾಲದಲ್ಲಿ ಒಂದೂವರೆ ತಿಂಗಳಿಗೆ ಒಂದ್ಸಲ ಉಳುಮೆ ಮಾಡಿದ್ರೆ ನೀಟಾಗಿ ಇಟ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಈ ಹಸಿರೆಳೆ ಗೊಬ್ಬರದ ಬೀಜ ಬಿತ್ತಬಿಡ್ಬೇಕಾದ್ರೆ ಅದನ್ನು ಮಣ್ಣಿಗೆ ಸೇರಿಸಬಹುದು. ದಟ್ ಇಸ್ ಬೆಸ್ಟ್ ಸರ್ ಅಲ್ವಾ? ಹಸಿರೆಳೆ ಗೊಬ್ಬರ ಯಾವ್ದಾದ್ರು ಸನ್ನೆಂಪು ದಯಾಂಚನ ಹಾಕ್ಬಿಟ್ಟು ಅದು ಒಂದು 35-40 ದಿನಕ್ಕೆ ಕಟಾವ್ ಮಾಡಿಬಿಟ್ಟು ಆಮೇಲೆ ಡಿಸ್ಕ್ ಹೊಡೆದ್ಬಿಟ್ರೆ ಮಧ್ಯದಲ್ಲಿ ಅದು ಮಣ್ಣಿಗೆ ಸೇರ್ಕೊಂಡು ಆರ್ಗಾನಿಕ್ ಕಂಟೆಂಟ್ ಜಾಸ್ತಿ ಆಗುತ್ತೆ, ಗೊಬ್ಬರನೂ ಸಿಗುತ್ತೆ. ಅವಾಗ ನಿಮಗೆ ರಾಸಾಯನಿಕ ಗೊಬ್ಬರ ಏನು ಹೇಳ್ತೀವಿ ಅದಕ್ಕಿಂತ ಅರ್ಧದಷ್ಟು ಕಮ್ಮಿ ಆಗ್ಬೋದು. ನೀವು ರೈತರು ಈಗ ಶಿಫ್ಟ್ ಪದ್ಧತಿನಲ್ಲಿ, ಬ್ಯಾಚ್ ಪದ್ಧತಿನಲ್ಲಿ ಮಾಡ್ತಾ ಇದ್ದಾರೆ ಕೃಷಿನ. ಈಗ ತಾವು ಹೇಳಿದ್ರಿ 1 ವರ್ಷಕ್ಕೆ 5 ಬೆಳೆ ಅಂತ, 1 ಎಕರೆ ಒಂದು ಜಮೀನಿಂದ ಅದನ್ನೇ 2 ಬ್ಯಾಚ್ ಮಾಡ್ಕೊಂಡ್ರೆ ಅರ್ಧ ಎಕರೆದು ಅವಾಗ 10 ಬೆಳೆ ಬೆಳಿಬಹುದು ಅಲ್ವೇ? 1 ಎಕರೆಯಲ್ಲಿ ಈ ಕಡೆ 100 ಗಿಡ, ಇನ್ನೊಂದು ಬ್ಯಾಚ್ ಅಲ್ಲಿ 100 ಗಿಡ. ಈ ಮಂತ್ ಅಲ್ಲಿ ಈ ಬ್ಯಾಚ್ ಇಂದ 100 ಮೊಟ್ಟೆ, ಈ ಬ್ಯಾಚ್ ಇಂದ 100 ಮೊಟ್ಟೆ. ಸೊ ಈ ತರ 10 ರೇಷ್ಮೆ ಹುಳುಗಳು ಸಾಕಾಣಿಕೆ ಮಾಡಬಹುದು 1 ಎಕರೆ ಜಮೀನಲ್ಲಿ. ಈ ತರ ಮಾಡೋದು ಒಳ್ಳೇದು ಅಂತೀರಾ? ವರ್ಷದಲ್ಲಿ 5 ಬೆಳೆ ತಗೊಳ್ಳೋದು ಒಳ್ಳೇದು? ಈ ತರ ಮಾಡೋದು ಒಳ್ಳೆ ಸರ್. 10 ಬ್ಯಾಚ್ ತಗೊಂಡ್ರೆ ಅವರಿಗೆ ಕಂಟಿನ್ಯೂ ಆಗಿ ರೇಷ್ಮೆದಲ್ಲಿನೇ ಅವರು ತೊಡಗಕ್ಕೆ ಅವಕಾಶ ಸಿಗುತ್ತೆ, ಪ್ಲಸ್ ಜಾಸ್ತಿ ಲಾಭ ಬರುತ್ತೆ ಅವರಿಗೆ. ರೇಷ್ಮೆದಲ್ಲಿ ತೋಟಗಾರಿಕೆ ಕೃಷಿಗಿಂತ ಜಾಸ್ತಿ ಲಾಭ ಇರೋದು ಈ ರೇಷ್ಮೆಗಾರಿಕೆಯಲ್ಲಿ. ಈ 1 ಎಕರೆದಲ್ಲಿ ನಾವು ಹೇಳಿದ್ರೆ 100 ಮೊಟ್ಟೆ ಅಂದ್ರೂ ಅವರಿಗೆ ಲೆಕ್ಕಾಚಾರ ಹಾಕಿದ್ರೆ ಸರ್ ನಿಯರ್ಲಿ ಒಂದು 5 ಲಕ್ಷ ಬೆಳೆ ಬರುತ್ತೆ 1 ಎಕರೆದಲ್ಲಿ 1 ವರ್ಷಕ್ಕೆ. ಸೊ ಲಾಭನೇ ಒಂದು 3 ಲಕ್ಷ ಮೇಲೆ ಬರುತ್ತೆ 1 ಎಕರೆಗೆ. ಯಾಂತ್ರೀಕರಣ ಇಲ್ಲಿ ಸಾಧ್ಯ, ಅಳವಡಿಕೆ ತುಂಬಾ ಸಾಧ್ಯ ಅಲ್ವಾ? ಏನೆಲ್ಲ ಯಂತ್ರಗಳನ್ನ ಬಳಕೆ ಮಾಡಬಹುದು ಅಂತ ತಮಗನ್ಸುತ್ತೆ ಮರಗಡ್ಡಿನಲ್ಲಿ ಬೆಳೆದಾಗ? ಮರಗಡ್ಡಿಯಲ್ಲಿ ಬೆಳೆದಾಗ ನೀವು ಸರ್ ಮಧ್ಯೆ ಉಳಿಮೆ, ಕಳೆ ನಿಯಂತ್ರಣಕ್ಕೆ ಉಳಿ ಮಾಡೋದು, ಇಲ್ಲ ಮಣ್ಣಿನಲ್ಲಿ ಉಳಿ ಮಾಡೋದು, ಈಗ ಗೊಬ್ಬರ ಬಿತ್ತನೆ ಮಾಡೋದಕ್ಕಂಥದ್ದು, ಬೇರೆ ಏನಾದರೂ ಉಳಿಮೆ, ಮಲ್ಬರಿ ಕಟಾವ್ ಮಾಡ್ಲಿಕ್ಕೆ ಮೆಷಿನ್ ಇದೆ. ಈಗ ಈ ಐಟಲ್ಲೂ ಮಿಷಿನ್ ಕಟ್ ಮಾಡಬಹುದು ಈಜಿಯಾಗಿ. ಇದನ್ನ ತಗೊಂಡು ಹೋಗ್ಲಿಕ್ಕೆ ಒಳಗಡೆ ಟ್ರಾಕ್ಟರ್ಲೇ ತಗೊಂಡು ಹೋಗ್ಬೋದು. ಸೊಪ್ಪನ್ನು ಕಟಾವ್ ಮಾಡಿದ್ಮೇಲೆ ಹೊತ್ಕೊಂಡು ಹೋಗೋದು ಬೇಕಿಲ್ಲ ಯಾರು, ಜಮೀನು ಒಳಗಡೆ ಟ್ರಾಕ್ಟರ್ಲೇ ಕಟ್ ಮಾಡಿ ಹಾಕೊಂಡು ತಗೊಂಡು ಹೋಗ್ಬೋದು. ಸೊ ಎಲ್ಲ ತರ ಅನುಕೂಲ ಇದೆ. ಇವರು ಸ್ಪ್ರೇ ಮಾಡಬಹುದು, ಕೀಟನಾಶಕ ಜಾಸ್ತಿ ಬಾಧೆ ಇದ್ರೆ ಒಂದು ಸ್ಪ್ರೇ ಮಾಡಬಹುದು. ಇದರಲ್ಲಿ ಕೀಟನಾಶಕ ಜಾಸ್ತಿ ಇರಲ್ಲ, ಇನ್ ಕೇಸ್ ಇದ್ರೆ ಸ್ಪ್ರೇ ಮಾಡಬಹುದು. ಈ ತೋಟ ನಿರ್ವಹಣೆ ತುಂಬಾ ಅನುಕೂಲ ಮರಗಡ್ಡಿ ಪದ್ಧತಿಯಲ್ಲಿ. ಯಾಕಂದ್ರೆ ಮಧ್ಯದಲ್ಲಿ ಮಿನಿ ಟ್ರಾಕ್ಟರ್ ಇಲ್ಲ, ಬಿಗ್ ಟ್ರಾಕ್ಟರ್ ಹೋಗೋಂತ ಈಜಿ ಅವಕಾಶ ಇರುತ್ತೆ ಸರ್. ಮತ್ತೆ ಎಲ್ಲಾ ಅನುಕೂಲಗಳು ಇದರಲ್ಲಿ ಇದೆಯಲ್ಲ, ಎಲ್ಲರೂ ಇದೇ ಪದ್ಧತಿನೇ ಮಾಡ್ಬಿಡ್ಬೋದಲ್ಲ? ಯಾಕೆ ಮಾಮೂಲಿ ಜೋಡಿ ಸಾಲು ಪದ್ಧತಿ ಇಂಥವನ್ನು ಕೂಡ ತಾವು ರೆಕಮೆಂಡ್ ಮಾಡ್ತೀರಿ? ಸರ್ ಆಕ್ಚುಲಿ ಅದು ಎಲ್ಲಿ ಜಮೀನು ಕಮ್ಮಿ ಇರುತ್ತೋ, ಜಾಸ್ತಿ ಉತ್ಪಾದನೆ ಬೇಕಂತ ರೈತರು ಇದ್ರು ಅಲ್ಲಿ ನಾವು ಈ ಜೋಡಿ ಸಾಲು ಪದ್ಧತಿ ರೆಕಮೆಂಡ್ ಮಾಡ್ತೀವಿ. ನಮ್ಮ ಹತ್ರ ಜಮೀನು ಅಭಾವ ಇಲ್ಲ, ಬಟ್ ನಮ್ಮ ಹತ್ರ ಜನನೂ ಇಲ್ಲ ಮೇಂಟೈನ್ ಮಾಡ್ಲಿಕ್ಕೆ, ಸುಲಭವಾಗಿ ಮೇಂಟೈನ್ ಮಾಡ್ಬೇಕು ನಾವು. ಆ ತರ ಪದ್ಧತಿ ಇಲ್ಲ, ನೀರಾವರಿ ಕಮ್ಮಿ ಇದೆ, ನಮ್ಮ ಭೂಮಿ ಅಷ್ಟು ಫಲವತ್ತಾಗಿಲ್ಲ. ಸೊ ಆ ತರ ಪದ್ಧತಿಯಲ್ಲಿ ನಾವೆಲ್ಲ ಮರಗಡ್ಡಿ ಪದ್ಧತಿನ ಪ್ರಮೋಟ್ ಮಾಡ್ತೀವಿ. ಈಗ ಮರಗಡ್ಡಿ ಪದ್ಧತಿನಲ್ಲಿ ಹಿಪ್ಪನೇರಳೆ ಬೆಳಿತಾರೆ ಅಂತ ಇಟ್ಕೊಳ್ಳಿ, ಯಾವ ತಳಿ ರೇಷ್ಮೆನಾದ್ರೂ ಸಾಕ್ಬೋದು ಅದಕ್ಕೆ ಅಲ್ವಾ? ಇದು ಮರಗಡ್ಡಿಯಲ್ಲಿ ರೇಷ್ಮೆಗಳು ಸಂಬಂಧ ಇಲ್ಲ ಸರ್. ಇನ್ನು ಕ್ವಾಲಿಟಿ ಚೆನ್ನಾಗಿರುತ್ತೆ ಹೇಳ್ಬೇಕಂದ್ರೆ ನಿಮಗೆ, ಸೊಪ್ಪಿನ ಕ್ವಾಲಿಟಿ ಚೆನ್ನಾಗಿರುತ್ತೆ. ಯಾಕಂದ್ರೆ ನಿಮಗೆ ಇಲ್ಲಿ ಕೀಟಬಾಧ ರೋಗಬಾಧ ಏನೂ ಇಲ್ಲ ಅಂದ್ಮೇಲೆ ಕ್ವಾಲಿಟಿ ಅಲ್ಲಿಕ್ಕಿಂತ ಚೆನ್ನಾಗಿರುತ್ತೆ. ಈಗ ಸುಮಾರು ತೋಟಗಳಂತ ತಾವು ನೋಡಿದಿರಲ್ಲ, ಅದರಲ್ಲಿ ರೈತರುಗಳು ಸಾಮಾನ್ಯವಾಗಿ ಮರಗಡ್ಡಿ ಪದ್ಧತಿಯಲ್ಲಿ ಮರ ಬೆಳೆಸುವಾಗ ಏನಾದ್ರೂ ಸಮಸ್ಯೆ ಎದುರಿಸ್ತಾರ ಅಥವಾ ಏನಾದ್ರೂ ತಾಂತ್ರಿಕವಾದಂತಹ ಜ್ಞಾನದ ಅಗತ್ಯ ಇದೆ ಅಂತ ತಮಗ ಅನ್ಸುತ್ತಾ? ಹೇಗೆ ಸರ್, ಇಲ್ಲ ನಾನು ಅಬ್ಸರ್ವ್ ಮಾಡಿದಂಗೆ ಈ ಮರಗಡ್ಡೆ ಪದ್ಧತಿಯಲ್ಲಿ ಈ ಹೊಸದಾಗಿ ಲಾಸ್ಟ್ ಒಂದು 5 ವರ್ಷ 10 ವರ್ಷದಿಂದ ಯಾರೇ ಮಾಡ್ತಿದ್ದಾರೆ ಎಲ್ಲರೂ ಮರಗಡ್ಡೆ ಪದ್ಧತಿ ಮಾಡ್ತಿದ್ದಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಾಗಿದೆ ಈ ಪದ್ಧತಿಯಲ್ಲಿ ನಮಗೆ ತುಂಬಾ ಅನುಕೂಲ, ಜಾಸ್ತಿ ಮೇಂಟೆನೆನ್ಸ್ ಇಲ್ಲ, ರೋಗ ಕಮ್ಮಿ, ಕೀಟಬಾಧೆ ಕಮ್ಮಿ ಅಂತ ಇದು ಫಾಲೋ ಮಾಡ್ತಾ ಇದ್ದಾರೆ. ಎರಡನೇದು ಬಂದ್ಬಿಟ್ಟು ಸಾವಯವ ಗೊಬ್ಬರ ಮಾಡತಕ್ಕಂಥ ರೈತರು ಬಹಳ ಇಚ್ಛೆ ಇದೆ. ಸೊ ಅವ್ರಿಗೆ ಈ ಒಂದು ಪದ್ಧತಿಯಲ್ಲಿ ತುಂಬಾ ಅನುಕೂಲತೆ, ಈ ಪದ್ಧತಿಯಲ್ಲಿನೇ ಅವರು ಚೆನ್ನಾಗಿ ಉತ್ಪಾದನೆ ಮಾಡಬಹುದು. ಮೂರನೇ ಬಂದ್ಬಿಟ್ಟು ಇಲ್ಲಿ ಕೇರ್ ತಗೊಳತಕ್ಕಂಥ ಏನಂದ್ರೆ ಸರ್, ಇಲ್ಲಿ ಈ ಒಂದು ಕಾಂಡ ಪದ್ಧತಿ ಬೆಳೆದಲ್ಲೇ ಟರ್ಮೈಟು ಇಲ್ಲ ಕಂಡ ಕೊರಕು ರೋಗ ಅಂತ ಹುಳಗಳು ಬಾಧೆ ಇರುತ್ತೆ. ಸೊ ಇದನ್ನ ಸ್ವಲ್ಪ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಮಣ್ಣಿಂದ 1 ಅಡಿ ಸುತ್ತಲೂ ಸುಣ್ಣವನ್ನು ಪೇಂಟ್ ಮಾಡಿ ಅಂತ ಹೇಳ್ತೀವಿ. ಇದರಿಂದ ಟರ್ಮೈಟ್ ಅಟ್ಯಾಕ್ ಆಗಲ್ಲ ಮೇಲ್ಗಡೆ. ಇನ್ನು ಒಂದು ಕಟ್ ಮಾಡಿದಾಗ ನೀಟಾಗಿ ಕಟ್ ಮಾಡಿ, ಇವಾಗ ಏನಾದ್ರೂ ನೀವು ಕಟ್ ಮಾಡಿದ್ಮೇಲೆ ಸಿಕ್ಕೇಚಾರ ಪ್ರೂವ್ ಮಾಡಿದ್ಮೇಲೆ ಅಲ್ಲಿ ಬ್ಯಾವಿಸ್ಟಿನ್ ಹಾಕಿ, ನಿಮ್ಗೆ ಏನಾದರೂ ರೋಗ ಬರುತ್ತೆ ಅನ್ಸುತ್ತೆ, ಕೊಳುತ್ತೆ ಅಂತ ಅಂತಿದ್ರೆ ಬ್ಯಾವಿಸ್ಟಿನ್ ಅಪ್ಲೈ ಮಾಡಿ ಅಂತ ಹೇಳ್ತೀವಿ. ಇವೆರಡು ಅವ್ರು ಮೇಂಟೈನ್ ಮಾಡಬೇಕು.
ಅಲ್ಲ, ಮರ ಬೆಳೆಸೋವಲ್ಲಿ ಏನಾದ್ರೂ ಸಮಸ್ಯೆ ಇರುತ್ತಾ? ಮರ ಬೆಳೆಸೋ ಆ ತರಹ ಅವ್ರಿಗೇನಾದ್ರೂ ಸಮಸ್ಯೆ ಆಗ್ತಿದ್ರೆ ಅದು ನಿಮ್ಮಲ್ಲಿ ಇವೆರಡು ಸರ್. ತರಬೇತಿ ಏನಾದ್ರೂ ಕೊಡ್ತೀರಾ? ಸ್ಟಂಪ್ ಫಾರ್ಮೇಶನ್ ಯಾವ ತರ ಮಾಡಬೇಕು? ಕೊಡ್ತೀವಿ ಸರ್. ನಮ್ಮಲ್ಲಿ ಈಗ ಮಲ್ಬರಿ ಬೇಸಾಯ ಪದ್ಧತಿ ಅಂತ ಒಂದು 5 ದಿನ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ ಸರ್. ಅದರಲ್ಲಿ ಹೆಂಗ ನರ್ಸರಿ ಮಾಡಬೇಕು, ಹೆಂಗ್ ಯಾವ ತರ ಯಾವ ಪದ್ಧತಿಯಲ್ಲಿ ಯಾವ ತರ ನಾಟಿಕೆ ಮಾಡಬೇಕು, ಯಾವ ತರ ಟ್ರೈನ್ ಮಾಡಬೇಕು ಪ್ಲಾಂಟಿನ, ಯಾವ ತರ ಸೊಪ್ಪು ಹಾರೆಸ್ಟ್ ಮಾಡಬೇಕು, ಸೊಪ್ಪನ್ನ ಯಾವ ತರ ಪ್ರಿಸರ್ವ್ ಮಾಡಬೇಕು ಪ್ರಾಪರ್ ಆಗಿ. ಸೊ ಎಲ್ಲ ಒಂದು ಅದರಲ್ಲಿ ಗೊಬ್ಬರ ಎಷ್ಟು ಹಾಕ್ಬೇಕು, ಯಾವ ತರ ಹಾಕ್ಬೇಕು, ಎಲ್ಲ ಒಂದು ಪದ್ಧತಿಗಳ ಬಗ್ಗೆ ಅವರಿಗೆ ವಿವರವಾಗಿ 5 ದಿನ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಎಲ್ಲದೂ ವಿವರ ಕೊಡ್ತೀವಿ. ನಿಮ್ಮ ಸಂಶೋಧನಾ ಕೇಂದ್ರದಲ್ಲೇ 5 ದಿವಸ ತರಬೇತಿ ಮಾಡ್ತೀರಿ? ಮಾಡ್ತೀವಿ. ಈಗ ಅದು ಸಂಪೂರ್ಣವಾಗಿ ಉಚಿತವೇ? ಏನಾದ್ರು ದುಡ್ಡು ಕೊಡ್ಬೇಕು? ಉಚಿತನೇ ಸರ್. ಇವರು ರಾಜ್ಯ ರೇಷ್ಮೆ ಡಿಪಾರ್ಟ್ಮೆಂಟ್ ಇಂದ ಅವ್ರು ಒಂದು ರಿಕ್ವೆಸ್ಟ್ ಕೊಟ್ಟಿದ್ರೆ ಅವರು ಒಂದು ಕನ್ಸಿಡರ್ ಮಾಡ್ಬಿಟ್ಟು ಅವ್ರು ನಮಗೆ ಕಳಿಸ್ಕೊಡ್ತಾರೆ ಸರ್. ಅಲ್ಲಿ ನಮ್ಗೆ ಡೈರೆಕ್ಟ್ ಆಗಿ ನಮ್ಗೆ ಇಲ್ಲಿ ಅಪ್ಲೈ ಮಾಡಿದ್ರೆ ನಾವು ಕೊಡ್ತೀವಿ. ಉಚಿತವಾಗೇ ಇದೆ ಸರ್. ನಮ್ಗೆ ರೈತರಿಗೆಲ್ಲ ಉಚಿತವಾಗಿ ಕೊಡ್ತೀವಿ. 5 ದಿವಸ ಅಂತೀರಿ, ಬಂದ್ರೆ ಉಳ್ಕೊಳಕ್ಕೆಲ್ಲ ವ್ಯವಸ್ಥೆ ಮಾತ್ರ ಸರ್. ಅವರಿಗೆ ಫ್ರೀ ಆಗಿ ಫುಡ್ ಅಕಾಮಿಡೇಷನ್ 2 ಕೊಡ್ತೀವಿ ಸರ್. ಇವನ್ನು ಮಧ್ಯದಲ್ಲಿ ವಿಸಿಟ್ ಇರುತ್ತೆ. ಯಾವ ರೈತರು ಬಂದ್ರೆ ಇಲ್ಲಿ ಮರಗಡ್ಡಿ ಬೇಸಾಯ ಮಾಡಿರ್ತಕ್ಕಂಥ ಅಥವಾ ಬೇರೆ ತರ ಅವ್ರಿಗಂತೂ ರೈತರಿಗೆ ಮಾತಾಡೋ ಒಂದು ಅವಕಾಶ ಕೊಡ್ತೀವಿ. ಕಕೂನ್ ಮಾರ್ಕೆಟ್ ಯಾವ ತರ ವ್ಯವಹಾರ ಆಗುತ್ತೆ ಅದು ತೋರಿಸ್ಕೊಡ್ತೀವಿ. ರೀಲಿಂಗ್ ಹೆಂಗ್ ಮಾಡ್ತಾರೆ ತೋರಿಸ್ಕೊಡ್ತೀವಿ. ಎಲ್ಲ ಒಂದು ಫೀಲ್ಡ್ ಅನುಭವ ಒಂದೊಂದು ದಿನ ಪಾಠ ಇದೆ ಸರ್. ಅದರಲ್ಲಿ 5 ದಿನದಲ್ಲಿ ನಿಮ್ಮಲ್ಲೇ ಹಾಸ್ಟೆಲ್ ಸೌಲಭ್ಯ ಇದೆ, ಸರ್. ಕ್ಯಾಂಟೀನ್ ಇದೆ ನೋಡಿ. ಊಟ ಕೊಟ್ಟು ವಸತಿ ಕೊಟ್ಟು ಅವ್ರಿಗೆ ತಾಂತ್ರಿಕವಾದ ಜ್ಞಾನ ಕೊಟ್ಟು ಕಳಿಸ್ತೀರಿ. ಇನ್ನೇನ್ ಬೇಕು ಹೇಳಿ ರೈತರಿಗೆ? ತಗೊಂಡ್ಮೇಲೆ ಅಳವಡಿಸಬೇಕು ಅಷ್ಟೇ ಅಲ್ವಾ? ಮತ್ತೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕಡ್ಡಿನೂ ಕೂಡ ಕೊಡ್ತೀರಿ ನೀವು? ಕಡ್ಡಿನೂ ಕೊಡ್ತೀವಿ ಸರ್. ನಮ್ಮಲ್ಲಿ ಸರ್ ಈಗ ರೈತರು ಯಾರು ಬಂದ್ರೆ ಹೊಸ ತಳಿದು ಒಂದು ಕಡ್ಡಿ ಬೇಕಂದ್ರೂ ಅದು ನಾರ್ಮಲ್ ಆಗಿ ಈಗ ರೈತರು ರಿಕ್ವೆಸ್ಟ್ ಮಾಡಿದ್ರೆ ಫ್ರೀಯಾಗಿ ಕೊಡ್ತೀವಿ. ಇಲ್ಲ ಕೆಲವರು ಇಲ್ಲ ಪರ್ಚೇಸ್ ಅಂದ್ರೆ ಗೌರ್ಮೆಂಟ್ ಅಂದ್ರೆ ಪರ್ಚೇಸ್ ಸ್ವಲ್ಪ ಲೈಟ್ ಆಗಿ ನಾನು 4 ರೂಪಾಯಿ ಕೆಜಿ, ಒಂದು 20 ಕೆಜಿ ತಗೊಂಡ್ರೆ ಇನ್ನೂ ಒಂದಷ್ಟು 80 ರೂಪಾಯಿ ಆಗುತ್ತೆ ಅಷ್ಟೇ ಅಲ್ವಾ? ಅದು ಇದರಲ್ಲೇ 1000 ಕಡ್ಡಿ ಆಗ್ಬಿಡ್ತಾರೆ ನಮಗೆ. ಈಗ ಹೊಸದಾಗಿ ತೋಟ ಮಾಡುವಂತವ್ರು ಮರಗಡ್ಡಿನೇ ಮಾಡಿ ಅನ್ನೋದು ತಮ್ಮ ಸಲಹೆ ಅಲ್ವೇ? ಮನೆಯಲ್ಲಿ ಜಾಸ್ತಿ ಜನ ಇಲ್ಲ, ನಮ್ಮ ಹತ್ರ ಒಬ್ಬರೇ ಇಬ್ಬರೇ ಇದ್ದಾರೆ. ನಮ್ ಕೃಷಿನೂ ಮಾಡಬೇಕು, ಈ ಕಡೆ ಡೈರಿ ಮಾಡಬೇಕು, ಈ ಕಡೆ ರೇಷ್ಮೆನೆ ಮಾಡ್ಬೇಕಂತ ಜನ ಹುಡುಗಿದ್ರೆ ಅವ್ರಿಗೆ ಮರಗಡ್ಡಿ ಪದ್ಧತಿಯಲ್ಲಿ ಹೋಗಿ. ಸೊ ನಿಮಗೆ ನಿರ್ವಹಣೆ ತುಂಬಾ ಈಸಿ ಇರುತ್ತೆ. ನಿಮ್ಗೆ ರೇಷ್ಮೆ ಸೊಪ್ಪಿನ ಮೇಲೆ ಜಾಸ್ತಿ ನಿಮಗೆ ಚಿಂತೆ ಇರಲ್ಲ. ಯಾಕಂದ್ರೆ ರೇಷ್ಮೆ ಸೊಪ್ಪುನೇ ಜಾಸ್ತಿ ಕೆಲಸ ಇರುತ್ತೆ ಸರ್. ಹುಳ ಸಾಗಾಣಿಕೆ ಬಂದು ಮುಂಜಾನೆ ಒಂದು ಸಾಯಂಕಾಲ ಒಂದು 2 ಕಡೆ ಸೊಪ್ಪು ಕೊಟ್ಟರೆ ಸಾಕು. ಸೊಪ್ಪು ತಯಾರು ಮಾಡೋದ್ರಲ್ಲಿ ಜಾಸ್ತಿ ಎಫರ್ಟ್ ಆಗಬಾರ್ದು ಅಂತ ನಮ್ಮ ಒಂದು ಉದ್ದೇಶದಿಂದ ಮರಗಡ್ಡಿ ಪದ್ಧತಿ ಪ್ರಮೋಟ್ ಮಾಡ್ತೀವಿ. ಡಾಕ್ಟರ್ ಸುರೇಶ್ ಅವರೇ, ಈಗ ಅವ್ರಿಗೆ ರೇಷ್ಮೆ ಮಾಡೋ ಮನ್ಸಿದೆ, ಆದ್ರೆ ಜಮೀನ್ ತುಂಬಾ ಬೆಳೆ ಬೆಳ್ಕೊಂಡ್ಬಿಟ್ಟಿದ್ದಾರೆ, ಬದುಗಳು ಖಾಲಿ ಇರ್ತವೆ. ಈ ಬದುಗಳಲ್ಲಿ ಮರಗಡ್ಡಿ ಬೆಳೆಸ್ಬಿಟ್ಟು ಹುಳ ಸಾಕ್ಬೋದು? ಕರೆಕ್ಟ್ ಸರ್. ಸೊ ನೀವ್ ಹೇಳಿದ್ದು ತುಂಬಾ ಜನ ಪ್ರಾಕ್ಟೀಸ್ ಮಾಡಬಹುದು ಇದನ್ನ. ಯಾಕಂದ್ರೆ ಇದರಲ್ಲಿ ಅವರು ಜಮೀನಲ್ಲಿ ಸುತ್ತ ನೋಡಿದ್ರೆ ಒಂದು 50ರಿಂದ 60 ಗಿಡ ನಾಟಿಕೆ ಮಾಡೋಷ್ಟು ಒಂದು ಬದು ಇರುತ್ತೆ. ಕೆಲವರು ಜಮೀನು ಜಾಸ್ತಿ ಇದ್ರು ಅದು ಮಾಡಬಹುದು. ಸೊ ಆ ಬದು ಆ ಕಡೆ ಈ ಕಡೆ ಮಧ್ಯದಲ್ಲಿ ಖಾಲಿ ಜಾಗ ಇರುತ್ತೆ. ಯೂಶಲಿ ಒಂದು 4-5 ಅಡಿ ಬದು ಮಾತ್ರ ಖಾಲಿ ಇರುತ್ತೆ. ಸೊ ಇವರು ಆ ಬದುವಲ್ಲಿ 10 ಅಡಿ ಈ ತರ ಮರಗಡ್ಡಿ ಪದ್ಧತಿ ಹಾಕೊಂಡ್ರೆ ಒಂದೊಂದು ಗಿಡದಲ್ಲಿ ನಿಮ್ಗೆ ಆರಾಮಾಗಿ 5 ಕೆಜಿ 6 ಕೆಜಿ ಸೊಪ್ಪು ಬಂದ್ರೂ 100 ಗಿಡ ಇದ್ರೆ ಒಂದು 50 ಮೊಟ್ಟೆ ಮಾಡಬಹುದು ಸರ್. ನಮಗೆ ತುಂಬಾ ಚೆನ್ನಾಗಿ ಮರಗಡ್ಡಿ ಬೆಳೆದಿರೋರು ಒಂದು ಗಿಡಕ್ಕೆ 1 ಮೊಟ್ಟೆನೆ ಸಾಕ್ಬಹುದು ಅಂತಾರೆ. ಸಾಧ್ಯವೇ ಅದು? ಅದು ಈಗ 10 ವರ್ಷ ಗಿಡ ಆಯ್ತು, ತುಂಬಾನೇ ಅದು ಬೆಳ್ಕೊಂಡಿತ್ತು. ಅಲ್ಲಿ ನಿಮಗೊಂದು ಸೊಪ್ಪು ಏನಿಲ್ಲ ಅಂದ್ರೆ 30 ಕೆಜಿ ಸೊಪ್ಪು ಒಂದು ಗಿಡದಲ್ಲಿ ಬಂದ್ರೆ ಅವಾಗ ಒಂದೊಂದು ಗಿಡ ಒಂದೊಂದು ಮೊಟ್ಟೆ ಮಾಡ್ಬೋದು ಸರ್. ನೋಡಿದ್ರ ಅದಕ್ಕೆ ನೀವು ಹೇಳಿದ್ ಸರ್, ಈಗ ಹೇಳಿದ್ರಲ್ಲ ಮಲ್ಟಿ ಕೊಂಬೆ ರೆಂಬೆ ಪದ್ಧತಿ. ಚಿಕ್ಕ ಗಿಡ ತರ ಈಗ ಒಂದು ಗಿಡದ 50 ಕೊಂಬೆ 60 ರೆಂಬೆ 80 ರೆಂಬೆಗಳು ಬಂದ್ರೆ ಅವಾಗ ಒಂದೊಂದು ಗಿಡ ಒಂದೊಂದು ಮೊಟ್ಟೆ ಮಾಡಬಹುದು ಸರ್. ಆ ಪದ್ಧತಿಯಲ್ಲಿ ಜಾಸ್ತಿ ಅವಕಾಶ ಇದೆ. ಅಂದ್ರೆ ಆತನಿಗೆ ರೇಷ್ಮೆ ಮಾಡೋ ಮನ್ಸಿದ್ರೆ ಅವಕಾಶಗಳು ಸಾಕಷ್ಟು ಇದೆ. ಅದ್ರ ಮನ್ಸು ಮಾಡ್ಬೇಕಷ್ಟೇ ಅಲ್ವೇ? ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ. ನಾನು ಸುಬ್ಬಣ್ಣ, ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ನೀವು ತಪ್ಪದೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ. ಅಣ್ಣಯ್ಯ ನೀವು ಬನ್ನಿ, ಓ ತಾಯಿಯ ಸೇವೆ ಮಾಡೋಣ ಬನ್ನಿ. ಅಕ್ಕಯ್ಯ ನೀವು ಬನ್ನಿ, ಓ ದೇವಿಗೆ ಪೂಜೆ ಮಾಡೋಣ ಬನ್ನಿ. ಈ ಬಾರಿಯ ಅತಿಥಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ದಂಪತಿ ಜಿಸಿ ಸೋಮಶೇಖರಪ್ಪ ಹಾಗೂ ಉಮಾ ಕೆಎಚ್ಎನ್.
ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ. ನೀವು ಬನ್ನಿ, ನಿಮ್ಮ ಸ್ನೇಹಿತರನ್ನೂ ಕರೆತನ್ನಿ. ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್.ಜಿ. ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಕು. ಡಾಕ್ಟರ್ ಸುರೇಶ್ ಅವರೇ, ಈಗ ಮರಗಡ್ಡಿ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನಮ್ಮ ಕೇಳುಗರು ಸಂಪರ್ಕ ಮಾಡಬೇಕು ಅಂತಾದ್ರೆ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? 98408095. ಇನ್ನೊಮ್ಮೆ ಹೇಳಿ. 9840 ಅಂದ್ರೆ 0000 4 ಸೊನ್ನೆಗಳು, ಆಮೇಲೆ 8095. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9840000004 ಆಮೇಲೆ 8095. ಒಳ್ಳೆಯದು ಡಾಕ್ಟರ್ ಸುರೇಶ್ ಅವರೇ, ಇದುವರೆಗೂ ಮರಗಡ್ಡಿ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿದ್ರಿ. ವಂದನೆಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್, ನಮಸ್ಕಾರ. ಮರಗಡ್ಡಿ ಪದ್ಧತಿಯಲ್ಲಿ ಹಿಪ್ಪುನೇರಳೆ ತೋಟದ ಸ್ಥಾಪನೆ ಹಾಗೂ ನಿರ್ವಹಣೆ ಕುರಿತು ಇದುವರೆಗೂ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಕೆ ಸುರೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಮುಂದಿನ ಬುಧವಾರ 1ನೇ ತಾರೀಖು ಇದೇ ಸರಣಿಯಲ್ಲಿ ಹಿಪ್ಪುನೇರಳೆ ತೋಟದ ನಿರ್ವಹಣೆ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಕೆ ಸುರೇಶ್ ಹಾಗೂ ಭವ್ಯ ಎಂಆರ್. ರೇಷ್ಮೆ ಕೃಷಿ ತಂತ್ರಜ್ಞಾನ ಕುರಿತ ಬಾನುಲಿ ಸರಣಿ ರೇಷ್ಮೆ ರಂಗ ಈವರೆಗೆ ಆಲಿಸಿದಿರಿ. ಕಡಿಮೆ ಅವಧಿಯಲ್ಲಿ ರೇಷ್ಮೆಯ ಬೆಳೆದು ಜೀವನದಲ್ಲಿ ಐಶ್ವರ್ಯವ ಪಡೆದು ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ. ಸಹಯೋಗ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಮೈಸೂರು. ಸಂಕಲನ ಜಿಎನ್ ಮಂಜುನಾಥ್. ನಿರ್ಮಾಣ ಎನ್ ಕೇಶವಮೂರ್ತಿ. ಭಾಗ್ಯಲ